ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರ ಕಾಮಿಡಿಯಾಗಿ ಮತ್ತೆ ಫೀಲ್ ಗುಡ್ ಆಗಿರೋ ಒಂದು ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ನಮ್ ಚಾನಲ್ ಅಲ್ಲಿ ಕಾಮಿಡಿ ಮೂವೀಸ್ ಹಾಕಿ ತುಂಬಾ ದಿನ ಆಯ್ತಲ್ವಾ, ಸೊ ಮಿಸ್ ಮಾಡ್ಕೋಬೇಡಿ. ನಿಮ್ ಟೈಮ್ಗೆ ವರ್ತ್ ಆದ ಮೂವಿ ಅಂತಾನೆ ಹೇಳ್ಬೋದು. ಮೈಂಡ್ ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ಈ ಮೂವಿನ ಖಂಡಿತ ನೀವೆಲ್ಲರೂ ನೋಡಬಹುದು. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಜೀವನನೇ ಬೇಡ ಸತ್ತೋಗ್ಬಿಟ್ರೆ ಸಾಕಂತ ಹೇಳಿ ಸಾಯಕ್ಕೆ ಟ್ರೈ ಮಾಡೋ ನಮ್ ಹೀರೋ. ಆದ್ರೆ ಆತರ ಸಾಯಕ್ಕೆ ಟ್ರೈ ಮಾಡೋದವನ್ಗೆ ಸಾಯಕ್ಕಾಗಲ್ಲ. ಅದಕ್ ಬದಲಾಗಿ ದೆವ್ವಗಳು ಇವನ್ ಕಣ್ಣಿಗೆ ಕಾಣಿಸುತ್ತೆ. ಅದ್ರಲ್ಲೂ ಒಂದ್ 4 ದೆವ್ವ ಬಿಡದೆ ಇವನನ್ನೇ ಫಾಲೋ ಮಾಡ್ತಾ ಇರುತ್ತೆ. ಕೊನೆಗ 4 ದೆವ್ವ ಆಸೆನ ಇವ್ನ್ ತೀರ್ಸಿದ್ನ. ಆ 4 ದೆವ್ವಗೂ ಇವನ್ಗೂ ಏನ್ ಸಂಬಂಧ ಅಂತ ಫೈನಲ್ ಅಲ್ಲಿ ತುಂಬಾನೇ ಟ್ವಿಸ್ಟೆಡ್ ಆಗಿ ತುಂಬಾನೇ ಚೆನ್ನಾಗಿ ಹೇಳಿರ್ತಾರೆ. ಸೊ ಮಿಸ್ ಮಾಡ್ಕೋಬೇಡಿ. ಈ ಮೂವಿಯ ಹೆಸರು ಹಲೋ ಗೋಸ್ಟ್ ಅಂತ. ಸೊ ಇನ್ ತಡ ಮಾಡದೆ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಮೂವಿಯ ಹೀರೋನೇ ತೋರ್ಸೋದು. ಏನ್ ಬೇಜಾರ್ ಅಂತ ಗೊತ್ತಿಲ್ಲ. ಪಾಪ ಓ ಅಂತ ಹತ್ಕೊಂಡ್ ಕೂತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೇಳಿಸ್ತಾ ಇರುತ್ತೆ. ನನ್ನ ಹೆಸರೇನು ಅಂತ ಕೇಳಕ್ಕೆ ಜನಗಳಿದ್ದಾರೆ ಹೊರತು ನನ್ನ ಹೆಸರನ್ನ ನೆನ್ಪಿಟ್ಕೊಳಕ್ ಯಾರು ಇಲ್ಲ. ನನಗೆ ಅಂತ ಫೋನ್ ಮಾಡಕ್ಕೂ ಒಬ್ರು ಇಲ್ಲ. ಅದಕ್ ಬದಲಾಗಿ ಆಫನೇಜ್ ಅಲ್ಲಿ ಇರ್ಬೇಕಾದ್ರೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟ್ ಮಾಡಿದಾಗ್ಲೇ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಈಗ ಇಲ್ಲಿ ಒಬ್ನೇ ಬಂದು ತುಂಬಾ ಕಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಬಾಯ್ ತುಂಬಾ ಏನೋ ಟ್ಯಾಬ್ಲೆಟ್ಸ್ ನ ಹಾಕೊಳ್ತಾನೆ. ಅದೇ ಟೈಮ್ ಅಲ್ಲಿ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆ ಫೋನ್ ರಿಂಗ್ ಆಗೋ ಸೌಂಡ್ ನ ಕೇಳಿಸ್ಕೊಂಡು ಇನ್ನಷ್ಟು ಜೋರಾಗಿ ಅಳ್ತಾ ಇರ್ತಾನೆ. ಯಾಕೋ ಕಾಲ್ ಅಟೆಂಡ್ ಮಾಡತ್ತಾನೆ ಅಂತ ನಮ್ಗಿರುತ್ತೆ. ಇವನೇನ ಕಳ್ತಾ ಇದ್ದಾನೆ ಅಂದ್ರೆ ನನಗ್ ಕಾಲ್ ಮಾಡಕ್ ಕೂಡ ಯಾರು ಇಲ್ವೇ ಅಂತಂದವನು. ಇದೇ ಟೈಮ್ ಅಲ್ಲಿ ಕಾಲ್ ಬರೋದನ್ನ ನೋಡ್ಬಿಟ್ಟು ಪಾಪ ಒಂದು ದುರಾಸೆಯಿಂದ ಬಾಯ್ ಹಾಕೊಂಡಿರೋ ಟ್ಯಾಬ್ಲೆಟ್ ನೆಲ್ಲ ಉಗಿದ್ಬಿಟ್ಟು ಹೋಗಿ ಕಾಲ್ ನ ಅಟೆಂಡ್ ಮಾಡ್ತಾನೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ಆ ಮನೆ ಓನರೇ. ಏನಪ್ಪಾ ಇನ್ನೂ ರೆಂಟ್ ಕೊಟ್ಟಿಲ್ಲ, ಎಷ್ಟ್ ದಿನ ಆಗುತ್ತೆ ರೆಂಟ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಬೈತಾರ. ಏನಕ್ತಾ ಕಾಲ್ ನ ಅಟೆಂಡ್ ಮಾಡಿದ್ನು ಅಂತ ಮತ್ತೆ ಟೆನ್ಷನ್ ಆದವನು ಉಗ್ದಿರೋ ಅಷ್ಟು ಮಾತ್ರನ ಮತ್ತೆ ಬಾಯಲ್ ಹಾಕೊಂಡು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಟ್ಯಾಪ್ ಅಲ್ಲೇ ನೀರ್ ಕುಡಿತಾ ಇರ್ತಾನೆ. ಆ ವಾಶ್ರೂಮ್ ಬಿಟ್ಟು ಹೊರಗಡೆ ಬರ್ಬೇಕಾದ್ರೆ ಅವ್ನಿಗೆ ತಲೆಲ್ಲ ಸುತ್ಕೊಂಡ್ ಬಂದ್ಬಿಡುತ್ತೆ. ದಪ್ ಅಂತ ಬಂದು ಹಾಲಲ್ಲಿ ಬೀಳ್ತಾನೆ. ಸ್ವಲ್ಪ ಹೊತ್ತಿಗೆ ಮನೆ ಓನರ್ ಕೂಡ ಬಂದ್ಬಿಡ್ತಾನೆ. ಯಾಕಂದ್ರೆ ಕಾಲ್ ನ ಅರ್ಧದಲ್ಲೇ ಕಟ್ ಮಾಡ್ಬಿಟ್ಟಿರ್ತಾನಲ್ಲ, ಇವ್ನ ಏನಾದ್ರೂ ಬಾಡಿಗೆ ಕೊಡದೆ ಓಡೋಗ್ಬಿಡ್ತಾನ ಅಂತ ಹೇಳ್ಬಿಟ್ಟು ರೂಮ್ ಹತ್ರ ಬಂದ್ಬಿಡ್ತಾರೆ. ಬಂದ್ ನೋಡಿದ್ರೆ ಇವ್ನ ಹತ್ರ ಬಿದ್ದಿರೋದನ್ನ ನೋಡ್ಬಿಟ್ಟು ಅಯ್ಯೋ ಪಾಪ ಒಂದು ಪ್ರಾಣ ಹೋಗ್ತಾ ಇದೆ ಅಂತ ಓನರ್ ನೋಡ್ತಾ ಇಲ್ಲ. ಅಯ್ಯೋ ನಿನಗ್ ಸಾಯಕ್ ನನ್ ರೂಮೇ ಬೇಕಾಗಿತ್ತ, ಅಯ್ಯೋ ಸತ್ತೋಗ್ಬಿಡ್ಬೇಡ್ವೋ ಎದ್ದೋಳು ಅಂತ ಹೇಳ್ಬಿಟ್ಟು ಯಪ್ಪ ಅಲ್ಲಾಡ್ಸೋದ್ರಲ್ಲೇ ಅವ್ನಿಗೆ ಬಾಯಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ಉಗಿದ್ ಬಿಡ್ತಾನೆ. ಅವ್ನಿಗೆ ಎಚ್ಚರನೂ ಆಗ್ಬಿಡುತ್ತೆ. ಹೆಂಗೋ ಓನರ್ ಕಾಪಾಡ್ಬಿಟ್ಬಿಟ್ಟ. ಹಂಗೂ ನಮ್ ಹೀರೋ ಸೈಲೆಂಟ್ ಆಗಿಲ್ಲ. ಯಾವ್ದೋ ಒಂದು ಬ್ರಿಡ್ಜ್ ಮೇಲಿಂದ ನೀರಲ್ಲಿ ಜಂಪ್ ಮಾಡ್ಬಿಟ್ಟಿರ್ತಾನೆ. ಆಗ್ಲೂ ಹೆಂಗೋ ಟೈಮ್ಗೆ ರೆಸ್ಕ್ಯೂ ಟೀಮ್ ಅವ್ರು ಬಂದು ಇವ್ರನ್ನ ಕಾಪಾಡಿ ಹಾಸ್ಪಿಟಲ್ ಗೆ ಸೇರಿಸ್ತಾರೆ. ಹಂಗ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಕೂಡ ಅವ್ನ್ ಮೈಂಡ್ ವಾಯ್ಸ್ ಕೊಡ್ತಾ ಇರ್ತಾನೆ. ದೇವ್ರೆ ದಯವಿಟ್ಟು ನನ್ಗೆ ಸ್ವರ್ಗದಲ್ಲಿ ಶೀಟ್ ಕೊಟ್ಬಿಡಿ, ಯಾಕಂದ್ರೆ ಯಾವತ್ತು ನಾನು ಯಾರಿಗೆ ಕೆಟ್ಟದಾಗ್ಲಿ ಅಂತ ಬಯಸಿಲ್ಲ ಅಂತ ಹಂಗೆ ಮೈಂಡ್ ವಾಯ್ಸ್ ಕೊಟ್ಕೊಂಡು ಹೋಗ್ತಾನೆ. ಈಗ ಹಂಗೆ ಲೈಟ್ ಆಗಿ ಎಚ್ಚರ ಆಗುತ್ತೆ ನೋಡಿ. ಎಷ್ಟು ಸತಿ ಸಾಯಣ ಅಂತ ಹೋದ್ರು ಕೂಡ ನನಗೆ ಯಾಕೆ ಸಾಯಕ್ಕೆ ಆಗ್ತಾ ಇಲ್ಲ ಅಂತ ಎದ್ದು ಕೂತ್ಕೊಳ್ತಾನೆ. ಅದೇ ಟೈಮ್ ಅಲ್ಲಿ ಅವ್ನ್ ಪಕ್ಕದಲ್ಲಿ ಯಾರೋ ಹೋಗೇ ಬಿಡ್ತಾ ಇರೋ ತರ ಅನ್ಸುತ್ತೆ. ಏನಪ್ಪಾ ಅಂತ ನೋಡಿದ್ರೆ ಒಬ್ರು ಕೋಟು ಸೊಟ್ಟೆಲ್ಲ ಹಾಕೊಂಡು ಜಮ್ಮಂತ ನಮ್ ಹೀರೋ ಪಕ್ಕದಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಇವ್ನು ಕೇಳ್ತಾನೆ, ಹೆಲೋ ಏನ್ರಿ ನೀವು ಇದು ಹಾಸ್ಪಿಟಲ್ ಅಂತ ಕೂಡ ನೋಡಿದೆ, ಆತರ ಸ್ಮೋಕ್ ಮಾಡ್ತಾ ಇದೀರಾ ಅಂತ ಕೇಳಿದಾಗ ಆಯಪ್ಪ ನೋಡಿದ್ರೆ ಮುಖದಲ್ಲಿ ಡಿಫ್ರೆಂಟ್ ಆಗಿ ರಿಯಾಕ್ಷನ್ಸ್ ಕೊಡ್ತಾ ಇರ್ತಾನೆ. ಆದ್ರೂ ಸ್ಮೋಕ್ ಮಾಡೋದನ್ನ ಬಿಡ್ತಾ ಇಲ್ಲ, ಹೊಗೆ ಬರ್ತಾನೆ ಇರುತ್ತೆ. ಅದ್ರಲ್ಲೂ ನಮ್ ಹೀರೋ ಮುಖಕ್ಕೆ ನೇರವಾಗಿನೇ ಮೂಗಲ್ಲಿ ಬೇರೆ ಹೊಗೆ ಬಿಡ್ತಾ ಇರ್ತಾರೆ. ನಮ್ ಹೀರೋ ಒಂದ್ ಕಡೆ ಟೆನ್ಷನ್ ಆಗುತ್ತೆ. ಅದೇ ಟೈಮ್ಗೆ ಒಂದು ನರ್ಸ್ ಬರ್ತಾರೆ. ನಮ್ ಹೀರೋ ನರ್ಸ್ ಬರೋದನ್ನ ನೋಡ್ಬಿಟ್ಟು ಇದೋ ಸಿಕ್ಕಾಕೊಂಡ ಸರಿಯಾಗಿ ಬೈಸ್ಕೊಳ್ತೆ ಇರು ಅಂತ ನೋಡ್ತಾನೆ. ಆದ್ರೆ ಈ ನರ್ಸ್ ಸ್ಟ್ರೇಟ್ ಆಗಿ ನಮ್ ಹೀರೋ ಹತ್ರ ಬಂದು ಹೀರೋ ಕೈಯಿಂದ ಸಿಗರೇಟ್ ನ ಎತ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗಲ್ಲ. ಅಯ್ಯೋ ನಾನಲ್ಲ ಅಂತ ಹೇಳ್ತಾನೆ. ಆದ್ರೆ ನರ್ಸ್ ನಮ್ ಹೀರೋನ ಬೈದ್ಬಿಟ್ಟು ಹೋಗ್ತಾರೆ. ಅವ್ನ್ಗೇನು ಅರ್ಥನೇ ಆಗ್ತಲ್ಲ, ನನ್ ಕೈಗೆ ಹೆಂಗ್ ಬಂತು ಸಿಗರೇಟ್ ಅಂತ ನೋಡ್ತಾ ಇರ್ತಾನೆ. ಹಂಗೆ ಪಕ್ಕದಲ್ಲಿರೋ ಅಯ್ಯಪ್ಪನ್ ಕಡೆ ತಿರುಗಿ ನೋಡಿದ್ರೆ ಅಯ್ಯಪ್ಪ ರಿಯಾಕ್ಷನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಈಗ ಹಂಗೆ ನಮ್ ಹೀರೋ ಒಂದು ಸ್ಟ್ರಕ್ಚರ್ ಅಲ್ಲಿ ಕೂರ್ಸ್ಕೊಂಡು ಡಾಕ್ಟರ್ ನ ನೋಡಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಕೂಡ ನಮ್ ಹೀರೋ ನನ್ಗೆ ಯಾವಾಗೂ ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿಲ್ಲಪ್ಪ, ಪರವಾಗಿಲ್ವೇ ತುಂಬಾನೇ ಮರ್ಯಾದೆಯಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಈ ತರ ಸ್ಟ್ರಕ್ಚರ್ ನ ತಳ್ಕೊಂಡು ಹೋಗ್ತಾರೆ. ಇಬ್ಬರಿಗೆ ಏನ್ ಅರ್ಥ ಆಗ್ತಲ್ಲ ಯಾರ ಹತ್ರ ಮಾತಾಡ್ತಾ ಇದ್ದಾನೆ ಅಂತ. ಹಾಗೆ ಹಿಂದ್ಗಡೆ ತಳ್ಕೊಂಡ್ ಬರ್ತಾ ಇರ್ತಾರಲ್ಲ, ಅವ್ರನ್ನ ನೋಡ್ಬಿಟ್ಟು ಕೇಳ್ತಾನೆ, ಹೌದು ಇವ್ರು ಕೂಡ ನನ್ ಜೊತೆನೆ ಬರ್ಬೇಕಾ ಹೆಂಗೆ ಅಂತ ಹೇಳ್ಬಿಟ್ಟು ಕೈ ತೋರಿಸ್ತಾರೆ. ಆದ್ರೆ ಆ ಸ್ಟ್ರಕ್ಚರ್ ತಳ್ಕೊಂಡು ಹೋಗ್ತಾ ಇರೋ ಅವ್ರ ಕಣ್ಣಿಗೆ ಯಾರು ಕಾಣಿಸ್ತಾ ಇಲ್ವಲ್ಲ, ನಮ್ ಹೀರೋ ಅಂತ ತಾನೇ ಕಾಣಿಸೋದು. ಅವ್ರಿಗಂತೂ ಹೀರೋಗೆಲ್ಲ ಮೆಂಟಲ್ ಹಿಡಿದ್ಬಿಟ್ಟಿದೆ ಅಂತ ಅನ್ಕೊಂಡು ಸ್ಟ್ರೇಟ್ ಆಗಿ ಸೈಕಿಯಾಟ್ರಿಸ್ಟ್ ನಾಗ ನೋಡಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವ್ರು ಕೇಳ್ತಾ ಇರ್ತಾರೆ, ಹೌದು ನೀವೇನಕ್ ಸಾಯಕ್ ಹೋದ್ರಿ ಅಂದಾಗ ಹೀರೋ ಹೇಳ್ತಾನೆ, ಬದುಕಕ್ಕೆ ಅಂತ ಒಂದು ರೀಸನ್ ಇಲ್ಲ, ಅದಕ್ಕೆ ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ಡಿಸೈನ್ ಎಷ್ಟೋ ತರ ನಾನು ಟ್ರೈ ಮಾಡಿ ನೋಡಿದೆ ಸಾಯೋದಕ್ಕೆ, ಆದ್ರೆ ಯಾಕೋ ನನ್ ಪ್ರಾಣ ನನ್ನ ಬಿಟ್ಟೆ ಹೋಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಹೇಳ್ತಾರೆ, ಆಕ್ಚುಲಿ 1 ನಿಮಿಷಕ್ಕೆ ನಿನ್ ಹಾರ್ಟ್ ಬಿಟ್ಟೆ ನಿಂತೋಗಿತ್ತು, ಆದ್ರೆ ಏನೋ ಮಿರಾಕಲ್ ಇಂದ ನಿನ್ ಮತ್ತೆ ಬದುಕಿರೋದು. ಸರಿ ನಿನ್ ಜೊತೆ ನಿಮ್ ಫ್ರೆಂಡ್ ಯಾರೋ ಇದಾರೆ ಅಂತ ಹೇಳಿದ್ರು, ಅವ್ರೇನಾದ್ರು ನಿನ್ನ ಸಾಯಿ ಅಂತ ಏನಾದ್ರು ಹೇಳ್ತಿದಾರ ಅಂದಾಗ ಹೀರೋ ಹೇಳ್ತಾನೆ, ಚಚಾ ಆತರ ಎಲ್ಲ ಏನಿಲ್ಲ, ನಾನು ಅವ್ರನ್ನ ಇವಾಗೆ ಮೀಟ್ ಆಗಿದ್ದು ಅಂತ ಹೇಳ್ಬಿಟ್ಟು ಹಂಗೆ ಪಕ್ಕದಲ್ಲಿ ತಿರುಗಿ ನೋಡ್ತಾನೆ. ಆ ಪಕ್ಕದಲ್ಲಿ ಕೋಟು ಸುಟ್ಟು ಹಾಕೊಂಡಿರೋರಂತೂ ಬಿಕ್ಕರ್ಸ್ಕೊಂಡ್ ಕೂತಿರ್ತಾರೆ. ಆದ್ರೆ ಈ ತರ ಪಕ್ಕದಲ್ಲಿ ಕೂತ್ಕೊಂಡಿರೋದು ಡಾಕ್ಟರ್ ಕಣ್ಣ ಕಾಣಿಸಲ್ವಲ್ಲ. ಸೊ ಇವ್ನ್ಗೆಲ್ಲೋ ಮೆಂಟಲ್ಲೇ ಆಗಿರೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಕನ್ಫರ್ಮೇ ಮಾಡ್ಬಿಡ್ತಾರೆ. ಸರಿ ಇವ್ರ ಮಾತ್ರನ ಬೇರೆ ಫ್ರೆಂಡ್ಸ್ ಯಾರಾದ್ರೂ ಇದಾರ ಅಂತ ಕೇಳಿದ್ರೆ ಅದೇ ಟೈಮ್ಗೆ ನಮ್ ಹೀರೋಗೆ ಯಾರೋ ಅಳ್ಳೋ ತರ ಸೌಂಡ್ ಕೇಳಿಸುತ್ತೆ. ಡಾಕ್ಟರ್ ಯಾರಾದ್ರು ಅಳ್ತಾ ಇರೋದು ಅಂತ ಕೇಳಿದಾಗ ಓ ನಿಮ್ ಇನ್ನೊಂದ್ ಫ್ರೆಂಡ್ ಅಳ್ತಾ ಇದಾರ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ಕೂಡ ಡೈರಿಯಲ್ಲಿ ನೋಟ್ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಇವ್ರಿಗೆ ಸೌಂಡ್ ಕೇಳಿಸ್ತಾ ಇಲ್ವಲ್ಲ. ಆದ್ರೆ ಸ್ವಲ್ಪ ಹೊತ್ತಿಗೆ ಅಳ್ಳೋ ಸೌಂಡ್ ಸ್ವಲ್ಪ ಜೋರಾಗಿದ್ದ ತಕ್ಷಣ ನಮ್ ಹೀರೋ ಹಂಗೆ ಎದ್ದೋಗ್ತಾನೆ. ನೋಡಿದ್ರೆ ಆ ಡಾಕ್ಟರ್ ಹಿಂದ್ಗಡೆ ಇರೋ ಕಬರ್ಡ್ ಇಂದಾನೆ ಸೌಂಡ್ ಬರ್ತಾ ಇರೋದು. ಸ್ಲೋ ಆಗಿ ಎದ್ದವನು ಕಬರ್ಡ್ ನ ತೆಗೆದ್ ನೋಡಿದ್ರೆ ಅದ್ರೊಳಗಡೆ ಒಂದ್ ಆಂಟಿ ಕುತ್ಕೊಂಡು ಓ ಅಂತ ಅಳ್ತಾ ಇರ್ತಾರೆ. ನಮ್ ಹೀರೋ ನೋಡ್ಬಿಟ್ಟು ಯಾರ್ ನೀವು ಇಲ್ಲಿ ಕುತ್ಕೊಂಡು ಅಳ್ತಾ ಇದೀರಾ ಅಂದಿದ ತಕ್ಷಣ ಆಂಟಿ ಇನ್ನೂ ಜೋರಾಗಿ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸಾರಿಪಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಓ ಅಂತ ಅಳ್ತಾ ಇರ್ತಾರೆ. ಈಗ ಡಾಕ್ಟರ್ ಕಡೆ ತಿರುಗಿ ನೋಡ್ಬಿಟ್ಟು ಕೇಳ್ತಾರೆ ನಮ್ ಹೀರೋ, ಯಾರು ಇವ್ರು ಯಾಕೆ ಈ ತರ ಕಬರ್ಡ್ ಅಲ್ಲಿ ಕುತ್ಕೊಂಡು ಅಳ್ತಾ ಇದಾರೆ ಅಂತ. ಆದ್ರೆ ನಮ್ ಡಾಕ್ಟರ್ ಕಣ್ಣಿಗೆ ಏನು ಕಾಣಿಸಲ್ವಲ್ಲ. ಆಯಪ್ಪ ನೋಡಿದವನು ಓ ಇವ್ನ್ಗೆಲ್ಲ ಮೆಂಟಲ್ ಜಾಸ್ತಿನೇ ಆಯ್ತು ಅಂತ ಹೇಳ್ಬಿಟ್ಟು ಟಕ್ಕಂತ ವಾರ್ಡನ್ ಅವ್ರಿಗೆಲ್ಲ ಕಾಲ್ ಮಾಡ್ಬಿಟ್ಟು ಬನ್ನಿ ಪೇಷಂಟ್ ನ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ ಹೀರೋ ಹಂಗಾರೆ
ಈ ಲೇಡಿನ ಏನ್ ಮಾಡ್ತೀರಾ ಅಂತ ಕೇಳಿದಾಗ ಹಾ ಇನ್ನೊಂದ್ ಲೇಡಿ ಕೂಡ ಇದ್ದಾಳೆ, ಆಯಮ್ಮನ ಕೂಡ ಬಂದ್ ಕರ್ಕೊಂಡು ಹೋಗಿ ಅಂತ ಸುಮ್ನೆ ಹಂಗೆ ಹೇಳ್ತಾರೆ. ಈಗ ವಾರ್ಡ್ ಬಾಯ್ಸ್ ಎಲ್ಲ ಬಂದು ನಮ್ ಹೀರೋನ ಹೇಳ್ಕೊಂಡು ಹೋಗ್ತಾ ಇರ್ತಾರ. ಆಗ ನಮ್ ಹೀರೋ ಹಂಗೆ ಟೆನ್ಷನ್ ಅಲ್ಲಿ ಕೂಗ್ತಾ ಇರ್ತಾನೆ. ನಿನ್ನ ಹತ್ರ ಕಷ್ಟ ಅಂತ ಹೇಳ್ಕೊಂಡ್ ಬಂದವ್ರನಲ್ಲಿ ಇತರ ಕಬಡ್ ಅಲ್ಲಿ ಆಗ್ಬಿಟ್ಟು ಹಿಂಸೆ ಕೊಡ್ತಾ ಇದೀಯಾ ಅಂದಾಗ ಡಾಕ್ಟರ್ ಏನು ನಾನಾ ಹಿಂಸೆ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಕಬಡ್ ಹತ್ರ ಹೋಗ್ತಾನೆ. ಸರಿ ಯಾರಿದ್ದಾರೋ ಯಾರಿಲ್ವೋ ಅಂತ ಹೇಳ್ಬಿಟ್ಟು ಹಂಗೆ ಸ್ಲೋ ಆಗಿ ಕೈನ ಬಿಡ್ತಾರ. ಇದನ್ನ ಟೀರಿನು ಟೆನ್ಷನ್ ಆಗ್ಬಿಡ್ತಾನೆ. ಯೋ ಎಲ್ಲ ಯಾಕೆ ಇಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಓ ಇದು ಬೇರೆನಾ ಅಂತ ಹೇಳಿ ಹಂಗೆ ಸೈಲೆಂಟ್ ಆಗ್ತಾನೆ. ಹೆಂಗೋ ಲೇಡಿನ ಕೂಡ ಸ್ಟ್ರೆಚರ್ ಹತ್ತಿಸ್ಬಿಡ್ತಾರೆ. ಆದ್ರೆ ಯಾರ ಕಣ್ಣಿಗೆ ಯಾರು ಕಾಣಿಸಲ್ವಲ್ಲ, ನಮ್ ಹೀರೋ ಒಬ್ನೇ ಕಾಣಿಸೋದು. ಆದ್ರೆ ಒಟ್ಟಾಗಿ ಸ್ಟ್ರೆಚರ್ ಮೇಲೆ 3 ಜನ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಒಂದ್ ತಾತನ ತೋರಿಸ್ತಾರೆ. ರಿಸೆಪ್ಷನ್ ಅಲ್ಲಿ ಟೇಬಲ್ ಮೇಲೆ ಹತ್ ಕೂತ್ಕೊಂಡು ಪೇಪರ್ ನಲ್ಲಿ ಹಂಗೆ ಊದಿ ಆರ್ಸಿ ಕೆಳಗಡೆ ಬಿಡ್ತಾ ಇರ್ತಾರೆ. ಅದನ್ನ ಒಂದು ನರ್ಸ್ ಬಗ್ಗೆ ಎತ್ತಾ ಇರೋದನ್ನ ಆ ತಾತ ಹಂಗೆ ಟೇಬಲ್ ಮೇಲೆ ಕೂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಭಯಂಕರ ಜೊಲ್ಲು ತಾತ ಅಂತ ಕಾಣಿಸುತ್ತೆ. ಅದೇ ಟೈಮ್ಗೆ ನಮ್ ಹೀರೋನ ಹಿಂದ್ಗಡೆಯಿಂದ ಬರ್ತಾನೆ. ಯಾರಿ ತಾತ ಏನ್ ಮಾಡ್ತಾ ಇದಾರೆ ಅಂತ ನೋಡೋ ಟೈಮ್ ಅಲ್ಲಿ ಆ ತಾತಕ್ ಸೌಂಡ್ ಕೇಳಿಸ್ಬಿಟ್ಟು ಯಾರು ಹಿಂದ್ಗಡೆ ಬಂದಿರೋದು ಅಂತ ತಿರುಗಿ ನೋಡ್ತಾರೆ. ನಮ್ ಹೀರೋನ ಅದ್ರ ನೋಡ್ಬಿಡ್ತಾನೆ. ಸ್ವಲ್ಪ ಹೊತ್ತಿಗೆ ತಾತ ತಲೆ ಹಂಗೆ ದೊಡ್ಡದಾಗತ್ತಾ. ನಮ್ ಹೀರೋಗ್ ಇದನ್ನ ನೋಡಿದ ತಕ್ಷಣ ಭಯ ಆಗ್ಬಿಡುತ್ತೆ. ಅಯ್ಯೋ ಬಿಟ್ರೆ ಸಾಕಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಹಾಸ್ಪಿಟಲ್ ಒಬ್ಬರು ಇಲ್ಲ, ಫುಲ್ ಕತ್ಲಾಗಿರುತ್ತೆ. ಸರಿ ಇದೆಲ್ಲ ನಮ್ ಭ್ರಮೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ತಿರುಗಿ ನೋಡಿದ್ರೆ ಹಂಗೆ ತಾತ ಬಂದು ಮುಖಾನ ಹತ್ರ ಇಟ್ಕೊಂಡು ದೆವ್ವ ತರ ನಿಂತಿರ್ತಾರ. ಸಖತ್ ಎದ್ರಕೊಂಡ್ಬಿಡ್ತಾನೆ. ಇಲ್ಲಿಂದ ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ತಿರುಗ್ತಾನೆ ಹೋಗ್ಬಿಡೋಣ ಅಂತ. ಅಷ್ಟೆಲ್ಲ ಕೋಟ್ ಸೂಟ್ ಹಾಕೊಂಡಿರೋರು ಮತ್ತೆ ಅಳ್ತಾ ಇದ್ರಲ್ಲ ಒಂದು ಲೇಡಿ, ಅವರಿಬ್ರು ನಿಂತಿರ್ತಾರೆ. ಆ ಲೇಡಿ ಇನ್ನೂ ಅಳ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಅವ್ನಿಗಿನ್ನೂ ಭಯ ಆಗ್ಬಿಡುತ್ತೆ. ಯಾರಪ್ಪ ಇವ್ರು ಹಿಂಗ್ ಬಂದ್ ನನ್ನ ಭಯ ಪಡಿಸ್ತಿದಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ದಾರಿ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಒಂದ್ 4 ಹೆಜ್ಜೆ ಸೈಲೆಂಟ್ ಆಗಿ ಹೋದವನು ಆಮೇಲೆ ಎತ್ತಾನ್ ನೋಡಿ ಒಂದು ಓಟ ಸ್ಟ್ರೈಟ್ ಆಗಿ ಒಳಗಡೆ ಹೋಗ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಈಗ ತಲೆ ಮೇಲೆ ಎತ್ ನೋಡ್ತಾನೆ. ನೋಡಿ ಆ 3 ಜನ ಹಂಗೆ ಗಾಳಿಯಲ್ಲಿ ತೇಲ್ತಾ ಇರ್ತಾರೆ. ಅವ್ರ ಹತ್ರ ಗಾಳಿಯಲ್ಲಿ ತೇಲ್ತಾ ಇರೋದ್ ಕೂಡ ನಮ್ ಹೀರೋಗ್ ಟೆನ್ಷನ್ ಇಲ್ಲ. ಆದ್ರೆ ಮುಖದಲ್ಲಿ ಒಂದು ರಿಯಾಕ್ಷನ್ ನ ಕೊಡ್ತಾರೆ. ನೋಡಿ ಹಂಗೆ ಅವ್ರ ಮುಖ ಹಂಗೆ ದೊಡ್ಡದಾಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಯಾರ್ ನೀವಲ್ಲ, ಯಾಕೆ ನನ್ನ ಫಾಲೋ ಮಾಡ್ತಾ ಇದೀರಾ ಅಂದಾಗ ಅವ್ರು ಹೇಳ್ತಾರೆ ಅದೆಲ್ಲ ಏನಿಲ್ಲಪ್ಪ, ಇನ್ಮೇಲೆ ನಾ 3 ಜನ ನಿನ್ ಬಾಡಿನ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಅಂದಿದ ತಕ್ಷಣ ಹೀರೋಗ್ ಟೆನ್ಷನ್ ಆಗುತ್ತೆ. ಏನೋ ಏನ ಶೇರ್ ಮಾಡ್ಕೊಳ್ತೀರಾ ಅಂದಾಗ ಅದೇಪ್ಪ ನಿನ್ ಬಾಡಿನ ಅಂದಿದ ತಕ್ಷಣ ನಮ್ ಹೀರೋ ಹೇಳ್ತಾನೆ ಬಾಡಿನ ಶೇರ್ ಮಾಡ್ಕೊಳ್ಳೋದಂದ್ರೆ ನೀವ್ 3 ಜನ ನನ್ ಮೈ ಒಳಗಡೆ ಬರ್ತೀರಾ ಹೆಂಗೆ ಅಂತ ಕೇಳಿ ಮುಗಿಸೋಷ್ಟ್ರಲ್ಲಿ ಆ 3 ಜನ ತಲೆ ಅಲ್ಲಾಡಿಸ್ತಾರ. ಹೌದು ಅಂತ. ಅಷ್ಟೇ ನಮ್ ಹೀರೋ ಅಯ್ಯೋ ನೀವ್ ಮಾಡೋದೆಲ್ಲ ನೋಡಿದ್ರೆ ನಂಗೆ ತಲೆ ಸುತ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ದಪ್ಪ ಅಂತ ಕೆಳಗಡೆ ಬಿದ್ಬಿಡ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆ ಡಾಕ್ಟರ್ ಬಂದು ಎಪ್ಸಿದ ಮೇಲೆ ನಮ್ ಹೀರೋಗೆ ಎಚ್ಚರ ಆಗೋದು. ಏನಪ್ಪಾ ಕೆಳಗಡೆ ಮಲ್ಕೊಂಡಿದ್ಯಾ, ಎದಳ್ ಮೇಲೆ ಬೆಡ್ ಮೇಲೆ ಕುತ್ಕೊಂತ ಹೇಳ್ಬಿಟ್ಟು ಅವನನ್ನ ಬೆಡ್ ಮೇಲೆ ಕೂರಿಸಿ ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಏನೋ ಭಯಂಕರವಾಗಿ ಸೌಂಡ್ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಒಂದು ಚಿಕ್ಕ ಹುಡುಗ ಬೆಡ್ ಮೇಲೆ ಹತ್ ನಿಂತ್ಕೊಂಡು ಚೆನ್ನಾಗಿ ದಪ್ಪ ಅಂತ ಜಂಪ್ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಾನೆ ಏನ್ ಡಾಕ್ಟರ್ ಈ ಚಿಕ್ಕ ಹುಡುಗ ಆತರ ಸೌಂಡ್ ಮಾಡ್ತಾ ಇದ್ದೇನೆ ಅಂದಿದ ತಕ್ಷಣ ಈ 4 ಜನ ಹಂಗೆ ಸ್ಲೋ ಮೋಷನ್ ಅಲ್ಲಿ ತಿರುಗಿ ನೋಡ್ತಾರೆ. ನೋಡಿ ಬಟ್ ಇವ್ರ ಕಣ್ಣಿಗೆ ಯಾರು ಕಾಣಿಸಲ್ವಲ್ಲ. ಇವ್ರು ಕೊಡೋ ರಿಯಾಕ್ಷನ್ ನೋಡ್ಬಿಟ್ಟೆ ನಮ್ ಹೀರೋಗ್ ಅರ್ಥ ಆಗೋಯ್ತು. 4 ಜನ ದೆವ್ವನೇನೋ ಅವ್ರು ನನ್ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು, ಇವ್ರ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಇದೇ ತರ ನಾನು ಹೇಳ್ತಾ ಇದ್ರೆ ನನ್ನ ಮೆಂಟಲ್ ಅನ್ಕೊಂಡ್ಬಿಡ್ತಾರೆ ಅಂತ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಈಗ ತಿರುಗ್ ನೋಡ್ತಾನೆ. ನೋಡಿ ಹಂಗೆ 4 ಜನ ಫ್ಯಾಮಿಲಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಅದ್ರೊಳ ಲೇಡಿ ಇನ್ನೂ ಅಳ್ತಾನೆ ಇರ್ತಾರೆ. ಈಗ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಹೀರೋ ಡಿಸ್ಚಾರ್ಜ್ ಆಗ್ಬಿಟ್ಟು ಬಸ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ 4 ಜನ ಅವನ್ನ ಬಿಡೋ ತರ ಇಲ್ಲ, ಅವ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ ನೀವು ನನ್ನ ಇದೇ ತರ ಫಾಲೋ ಮಾಡ್ಕೊಂಡ್ ಬರ್ತೀರಾ ಹೆಂಗೆ ಅಂತ. ಅದೇ ಸೀಟಲ್ ಕಾರ್ನರ್ ಅಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ. ಅವ್ಳಿಗೆ ಕಣ್ಣಿಗೆ ಯಾರು ಕಾಣಿಸೋದಿಲ್ವಲ್ಲ, ಅವಳನ್ನೇ ಮಾತಾಡ್ಸಿದಾಳೆ ಅನ್ಕೊಂಡು ಅವ್ಳಿಗೆ ಕೇಳ್ತಾಳೆ ಏನ್ರಿ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ ಅಂದ್ರೆ ನಿಮ್ಗೆ ಇಷ್ಟನಾ ಅಂತ ಕೇಳ್ತಾಳ. ನಮ್ ಹೀರೋಗ್ ಇನ್ನೇನು ಮಾತಾಡಕ್ಕಾಗಲ್ಲ. ಹಾಗೆ ಸೈಲೆಂಟ್ ಆಗಿ ಕೂತ್ಕೊಳ್ತಾನೆ. ಅವ್ಳಿಗೆ ಹೆಂಗೆ ಲೈಟ್ ಆಗಿ ಸ್ವಲ್ಪ ಜರುಗ್ತಾಳೆ. ನೋಡಿ ಪಕ್ಕದಲ್ಲೇ ತಾನೇ ತಾತ ಕೂತ್ಕೊಂಡಿರೋದು. ಆದ್ರೆ ತಾತ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಇಲ್ಲಿ ನಡೀತಿರೋದೆಲ್ಲ ನನಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಸ್ಮೈಲಿಂಗ್ ಅಲ್ಲಿ ಕೂತಿರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಮುಂದ್ಗಡೆ ಒಂದು ಸೀಟ್ ಅಲ್ಲಿ ಒಂದು ಪೋಸ್ಟರ್ ನ ಹಾಕಿರ್ತಾರೆ. ಈ ದೆವ್ವನೆಲ್ಲ ಓಡಿಸ್ತಾರಲ್ಲ ಆತರ ಒಂದು ಪೋಸ್ಟರ್. ಅದನ್ನೆಲ್ಲ ನಮ್ ಹೀರೋ ನೋಟ್ ಮಾಡಿ ಇಟ್ಕೊಳ್ತಾನೆ. ಅದಾದ್ಮೇಲೆ ಬಸ್ ಇಳ್ದೀಗ ನಮ್ ಹೀರೋ ನಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಆ 3 ಜನ ನಮ್ ಹೀರೋ ಬೆನ್ನಲ್ಲೇ ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿರ್ತಾರೆ. ಲೇಡಿ ಅಂತ ಹಂಗೆ ಟಾಪ್ ಅಲ್ಲಿ ಹತ್ ಕೂತ್ಕೊಂಡು ಇನ್ನು ಓ ಅಂತ ಅಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಆ ಚಿಕ್ಕ ಹುಡುಗ ನಮ್ ಹೀರೋ ಕಾಲ್ನ ಹಿಡ್ಕೊಂಡು ಸೆಟ್ಲ್ ಆಗ್ಬಿಟ್ಟಿರ್ತಾನೆ. ನಮ್ ಹೀರೋಗಂತೂ ಪಾಪ ಆಗ್ತಾನೆ ಇಲ್ಲ. ಬೆಂದು ನೂಡಲ್ಸ್ ಆಗಿ ಹಂಗೆ ಬೇಜಾರಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾನೆ. ಆಲ್ಮೋಸ್ಟ್ ಒಂದು ಅಪಾರ್ಟ್ಮೆಂಟ್ ಕಡೆನೆ ಬಂದ್ಬಿಟ್ಟ. ಅಲ್ಲಿ ನೋಡಿದ್ರೆ ನಮ್ ಹೀರೋ ರೂಮ್ ಮುಂದ್ಗಡೆ ಒಂದ್ 3 ಲೇಡೀಸ್ ನಿಂತ್ಕೊಂಡು ಸರಿಯಾಗಿ ನಮ್ ಹೀರೋನ ಬೈತಾ ಇರ್ತಾರೆ. ನೋಡಿ ಇವನು ಇರೋದೊಬ್ಬ ಮನೆ ಮುಂದೆ ಕೂಡ ನೀಟಾಗಿ ಇಟ್ಕೊಳ್ಳಲ್ಲ, ಹಿಂಗ್ ಕಸನೆಲ್ಲ ಹಾಕಿಟ್ಟಿದ್ದಾನೆ, ಬರ್ಲಿ ಅವ್ನಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋ ಬರೋದನ್ನ ನೋಡ್ತಾರೆ. ಏನೇ ಇವನು ಈ ತರ ವಿಚಿತ್ರವಾಗಿ ನಡ್ಕೊಂಡ್ ಬರ್ತಾ ಇದ್ದಾನೆ ಅಂತ ಮಾತಾಡ್ಕೊಳ್ತಾರೆ. ನಮ್ ಹೀರೋನ ಬಂದು ಡೋರ್ ಓಪನ್ ಮಾಡುವಾಗ ಲೇಡೀಸ್ ಮಾತಾಡಿಸ್ತಾರೆ. ಏನಪ್ಪಾ ವಯಸ್ಸು ಹುಡುಗ ತಾನೆ, ಮನೆ ಮುಂದೆ ಕೂಡ ಕ್ಲೀನ್ ಆಗಿ ಇಟ್ಕೊಳಕ್ ಆಗಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾನೆ ಬದುಕಕ್ಕೆ ಇಷ್ಟ ಇಲ್ಲ, ಇನ್ ಮನೆ ಹೆಂಗ್ ಇಟ್ಕೊಂಡ್ರೆ ಏನು ಅಂತ. ಅದಾದ್ಮೇಲೆ ಅವನು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೊಟ್ಟೋಗ್ತಾನೆ. ಅದ್ರೊಳ ದೆವ್ಗಳಿಗಂತೂ ಮನೆ ನೋಡಿದ ತಕ್ಷಣ ಯಾವ್ದೋ ಹೊಸ ಮನೆಗೆ ಒಂದು ಫ್ಯಾಮಿಲಿನೇ ಬಂದಿರೋ ತರ ಫೀಲ್ ಆಗ್ತಾ ಇರ್ತಾರೆ. ಫುಲ್ ಸಂತೋಷ ಪಟ್ಬಿಡ್ತಾರೆ. ಅದ್ರೊಳ ಚಿಕ್ಕ ಹುಡುಗ ಅಂತೂ ಮನೆ ಒಳಗಡೆ ಬಂದಿದ ತಕ್ಷಣ ಹಂಗೆ ಗಾಳಿಯಲ್ಲಿ ತೇಲಿ ಆಡಕ್ಕೆ ಶುರು ಮಾಡ್ಬಿಡ್ತಾನೆ. ಆ ತಾತ ನೋಡಿದ್ರೆ ಫ್ರಿಜ್ ಒಳಗಡೆ ತಲೆ ಬಿಟ್ಬಿಟ್ಟು ಏನಪ್ಪಾ ಫ್ರಿಜ್ ಖಾಲಿಯಾಗಿದೆ, ಡ್ರಿಂಕ್ಸ್ ಏನು ಇಟ್ಟಿಲ್ವಾ ಅಂತ ಕೇಳ್ತಾರೆ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ ಈ 4 ಜನ ಅವಾಗವಾಗ ನಮ್ ಹೀರೋ ಮೈನ ಯೂಸ್ ಮಾಡ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರೋ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಅದೇ ತರ ನೋಡಿ ಈಗ ತಾತ ಮನೆಗ್ ಬಂದಿದ್ ತಡ ಫಸ್ಟ್ ಹೋಗಿ ಬೀರ್ ಬಾಟಲ್ಸ್ ಎಲ್ಲ ತಗೊಂಡ್ ಬಂದು ಹಂಗೆ ಬಾಟಲ್ ಗಿಳಿಸ್ತಾ ಇರ್ತಾರೆ. ಹತ್ತತ್ರ ಒಂದ್ 10-15 ಬಾಟಲ್ ಒಳಗಡೆ ಹೋಗಿರುತ್ತೆ. ಆಕ್ಚುಲಿ ನಮ್ ಹೀರೋಗೆ ಪಾಪ ಈ ಅಭ್ಯಾಸನೇ ಇಲ್ಲ. ಅವ್ನ್ ಇದುವರೆಗೂ ಯಾವಾಗ ಕುಡದೇ ಇರೋದಿಲ್ಲ. ಈಗ ತಾತ ಮಾಡ್ತಿರೋ ಕೆಲಸ ಪಾಪ ನಮ್ ಹೀರೋ ಈ ತರ ಟೈಟ್ ಆಗ್ಬಿಟ್ಟಿದ್ದಾನೆ. ಇನ್ನೊಂದ್ ಕಡೆ ಚಿಕ್ಕ ಹುಡುಗನ ತೋರಿಸ್ತಾರೆ. ನೋಡಿ ಅವ್ನಿಗೆ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ. ನಮ್ ಹೀರೋಗೆ ಸ್ವೀಟ್ಸ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಎಲ್ಲ ಪಾಪ ಫೋರ್ಸ್ಫುಲ್ ಆಗಿ ಅವ್ನ ಮೈ ಒಳಗಡೆ ತಾನೆ ಹೋಗ್ತಾ ಇದೆ, ಹಂಗೆ ಹತ್ಕೊಂಡ್ ತಿಂತಾ ಇರ್ತಾನೆ. ಇನ್ನೊಂದ್ ಕಡೆ ಆ ಕೊಟ್ಟು ಸುಟ್ ಹಾಕೊಂಡಿರೋನ್ನ ತೋರಿಸ್ತಾರೆ. ಅವ್ರಂತೂ ಬರೀ ಸ್ಮೋಕಿಂಗ್. ನಮ್ ಹೀರೋಗ್ ಪಾಪ ಸ್ಮೋಕಿಂಗ್ ಅಭ್ಯಾಸ ಕೂಡ ಇಲ್ಲ. ಆದ್ರೆ ಯಪ್ಪ ಮಾಡ್ತಾ ಇರೋದ್ರಿಂದ ನಮ್ ಹೀರೋ ಕೂಡ ಇವಾಗ ಕೆಲಸ ಮಾಡ್ಬೇಕಾಗಿದೆ. ಇನ್ನೊಂದ್ ಕಡೆ ಆ ಲೇಡಿ ನೋಡಿದ್ರೆ ಐಮನ್ ಪಾಲ್ಗೆ ಏನಾದ್ರು ಮಾಡ್ಬೇಕಲ್ವಾ, ಅದಕ್ಕೆ ಅಕ್ಕಪಕ್ಕ
ಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಕೂರ್ಸ್ಕೊಂಡು EMN ಲೈಫ್ ಹಿಸ್ಟ್ರಿನ ಹೇಳ್ಕೊಂಡು ಓ ಅಂತ ಅಳ್ತಾ ಇದ್ರೆ ಅಯ್ಯಮ್ಮ ಅಳೋದು ಅಲ್ದೆ EMS ಸ್ಟೋರಿನ ಕೇಳ್ಬಿಟ್ಟು ಅಕ್ಕ ಪಕ್ಕದ ಮನೆಯವ್ರು ಕೂಡ ಓ ಅಂತ ಕುತ್ಕೊಂಡು ಅಳಕ್ ಶುರು ಮಾಡ್ಬಿಟ್ಟಿರ್ತಾರೆ. ಈಗ ಬೆಳಗ್ಗೆ ನಮ್ ಹೀರೋ ಪಾಪ ಎದ್ದೇಳಕ್ಕೆ ಆಗ್ತಾ ಇಲ್ಲ, ಫುಲ್ ಹಂಗೆ ಟೈರ್ಡ್ ಆಗಿ ಎದ್ದೇಳ್ತಾನೆ. ಜೊತೆಗೆ ಪಾಪ ಹೊಟ್ಟೆ ನೋವು ಬೇರೆ. ವಾಶ್ರೂಮ್ ಒಳಗಡೆ ಓದೋನು 1 ಅವರ್ ಆದ್ಮೇಲೆ ಹೊರಗಡೆ ಬರೋದು. ಇಲ್ಲಿ ಹೊರಗಡೆ ಬಂದ್ ನೋಡಿದ್ರೆ ಇವ್ರ ಫ್ಯಾಮಿಲಿಯಾಗ ಆರಾಮ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾರೆ. ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ನಾನ್ ಎಷ್ಟು ಹೆಲ್ತ್ ಕಾನ್ಶಿಯಸ್ ಇರೋನು ಗೊತ್ತಾ, ನನ್ ಮೈನ್ ಇತ್ರ ಯೂಸ್ ಮಾಡ್ಕೊಂಡು ನಾನು ಈ ತರ ಮಾಡ್ತಾ ಇದೀರ ಅಂತ ಹೇಳ್ಬಿಟ್ಟು ಅವ್ನ್ ಪಾಡ್ಗವ್ನು ಬೈತಾ ಇರ್ತಾನೆ. ಆದ್ರೆ ಇವ್ರು ಯಾರು ಕಿವಿಗೆ ಹಾಕೊಳ್ಳೋ ತರ ಇಲ್ಲ, ಆರಾಮಾಗಿ ಟಿವಿ ನೋಡ್ತಾ ಇರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಈ 4 ಜನನು ಒಂದ್ ಲುಕ್ ನ ಕೊಡ್ತಾರೆ ನೋಡಿ, ಹಂಗೆ ಸೈಡ್ ತಿರ್ಕೊಂಡು ನಮ್ ಹೀರೋಗೆ ಲೈಟ್ ಆಗಿ ಭಯ ಆಗುತ್ತೆ. ಸರಿ ಆಯ್ತು, ಇವಾಗ ಏನು ನಾನೇನು ಕೇಳ್ಬಾರ್ದು ಅಷ್ಟೇ ತಾನೆ ಅಂತ ಹೇಳ್ಬಿಟ್ಟು ಅವನೇ ಟೆನ್ಷನ್ ಆಗಿ ನಿಂತಿರ್ತಾನೆ. ಈಗ ಹಂಗೆ ಅವತ್ ನೈಟ್ ತೋರಿಸ್ತಾರೆ, ಏನಾಯ್ತು ಅಂತ ಗೊತ್ತಿಲ್ಲ, ಅವ್ನಿಗೆ ಫುಲ್ ಚಳಿ ಆಗ್ತಾ ಇರುತ್ತೆ. ಏನಂತ ಹೊರಗಡೆ ಬಂದ್ ನೋಡಿದ್ರೆ ಮನೆ ಫುಲ್ ಆಗಿ ಫ್ರೀಸ್ ಆಗೋ ತರ ಆಗಿರುತ್ತೆ. ಬೆರಳಿಟ್ರೆ ಆ ಚರ್ಮನೆ ಕಿತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಇದನ್ನ ನೋಡಿ ಭಯ ಪಟ್ಟವನು ನೆಕ್ಸ್ಟ್ ಡೇ ಈ ದೆವನೆಲ್ಲ ಓಡಿಸ್ತಾರಲ್ಲ ಅವ್ರನ್ನ ಮೀಟ್ ಮಾಡಕ್ ಹೋಗಿರ್ತಾನೆ. ಆಯಪ್ಪ ಏನ್ ಹೇಳ್ತಾನಂದ್ರೆ, ಈ ದೆವ್ಗಳಿಗೆಲ್ಲ ಯಾವಾಗ ಕೋಪ ಜಾಸ್ತಿ ಆಗುತ್ತೋ ಅವಾಗ ಆ ಜಾಗ ಫುಲ್ ಆಗಿ ಆತರ ಫ್ರೀಸ್ ಆಗುತ್ತೆ, ಅದೇ ನೈಟ್ ನಿನ್ಗೂ ಆಗಿರೋದು ಅಂದಾಗ ಹೀರೋ ಹೇಳ್ತಾನೆ, ಅದೆಲ್ಲ ಇರ್ಲಿ, ಫಸ್ಟ್ ಆ ದೆವ್ಗಳನ್ನೆಲ್ಲ ನಾನ್ ಹೆಂಗ್ ಓಡಿಸೋದು ಅದೇಳಿ ಅಂತ ಕೇಳ್ತಾನೆ. ಫಸ್ಟ್ ಅವ್ರಿಗೆಲ್ಲ ಏನ್ ಬೇಕು ಅಂತ ಕೇಳು, ನಿಧಾನಕ್ ಮಾತಾಡಿ ಸಮಾಧಾನ ಮಾಡಿ ಅವ್ರ ಕೆಲ್ಸನೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳು. ಇದೇ ತರ ನೈಸ್ ಆಗಿ ಮಾತಾಡಿ ಅವ್ರನ್ನ ಓಡ್ಸೋ ಕೆಲ್ಸನ ನೋಡು, ಇಲ್ಲಾಂದ್ರೆ ನಿನ್ಗೆ ತೊಂದ್ರೆ ಆಗೋದು ಅಂದಾಗ ಹೀರೋ ಹೇಳ್ತಾನೆ, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ಅವ್ರ ಕೆಲ್ಸನ ಮಾಡ್ಬೇಕು, ನಾನೇನದು ಕರ್ದವ್ರ ನನ್ ಜೊತೆ ಬನ್ನಿ ಅಂತ ಹೇಳಿ ಇಲ್ಲಿ ಕೂಗಾಡ್ದವನು ಸ್ಟ್ರೇಟ್ ಆಗಿ ಮನೆಗೆ ಹೋಗ್ತಾನೆ. ಟಿವಿ ಮುಂದ್ಗಡೆ ಹಂಗೆ ನೀಲ್ ಡೌನ್ ಮಾಡಿ ಕೂತ್ಕೊಂಡು ಅವ್ರ ಹತ್ರ ಹೇಳ್ತಾ ಇರ್ತಾನೆ, ನೋಡಿ ನಾನ್ ನೋಡಕ್ ಹಿಂಗಿದ್ದೀನಿ, ಆದ್ರೆ ಬೇಸ್ಮೆಂಟ್ ತುಂಬಾ ವೀಕ್, ನನ್ ಬಾಡಿ ಕಂಡೀಷನ್ ಕೂಡ ಸರಿ ಇಲ್ಲ, ಅದ್ರಲ್ಲೂ ನೀವ್ 4 ಜನ ಇದೀರಾ ಅಂತ ಪಾಪ ಇವ್ನ್ ಫೀಲ್ ಮಾಡಿ ಮಾತಾಡ್ತಾ ಇದ್ರೆ ಅವ್ರು ನೋಡಿದ್ರೆ ಟಿವಿ ಗಡ್ಡ ಕುತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬಗ್ಗಿ ನೋಡ್ತಾ ಇರ್ತಾರೆ. ಹೀರೋ ಹೇಳ್ತಾನೆ, ನೋಡಿ ನೀವ್ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳಿ ನನ್ ಕೈಲಾದಷ್ಟು ನಾನು ಅದನ್ನ ಸಾಲ್ವ್ ಮಾಡ್ತೀನಿ, ಅದ್ ಯಾವ್ದೇ ಕೆಲಸ ಆಗಿರ್ಬೋದು ನಾನ್ ಮಾಡ್ಕೊಡ್ತೀನಿ ಅಂದಿದ ತಕ್ಷಣ ತಾತ ಮುಖದಲ್ಲಿ ಒಂದು ಕಾಂತಿ ಕಾಣಿಸೋದು. ಹೀರೋನ ನೋಡ್ಬಿಟ್ಟು ಯಾವ್ದಾದ್ರು ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಹೀರೋ ಕೂಡ ಆಯ್ತು ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕ ತಾತ ಹೇಳ್ತಾರೆ, ನನ್ ಕೆಲ್ಸ ತುಂಬಾ ಸಿಂಪಲ್ ಅಪ್ಪ, ಒಂದು ಕ್ಯಾಮ್ರಾನ ಕಂಡಿಡಿಬೇಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಚಿಕ್ಕ ಹುಡುಗ ಸೌಂಡ್ ಕೊಡ್ತಾನೆ, ಯೋ ನಿನಗ್ ವಯಸ್ಸಾಗಿದೆ, ಫಸ್ಟ್ ನನ್ ಕೆಲ್ಸನ ಮಾಡ್ಕೊಡ್ಬೇಕು ಅಂತ ಸೌಂಡ್ ಕೊಟ್ಟಾಗ ಹೀರೋ ಹೇಳ್ತಾನೆ, ಸರಿ ಆಯ್ತು ಸಮಾಧಾನ ಮಾಡ್ಕೊಳ್ಳಿ, ನೀವು ನಿಧಾನಕ್ ಮಾತಾಡಿ ನಾಳೆ ನನ್ಗೆ ನೀವ್ ಯಾವ ಆರ್ಡರ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಅದ್ರ ಪ್ರಕಾರ ಮಾಡ್ಬಿಡೋಣ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಡೇ ನೋಡಿದ್ರೆ ಇವ್ರು ಮಾತಾಡ್ಕೊಂಡಿರೋ ಪ್ರಕಾರ ತಾತನ್ ಕರ್ಕೊಂಡ್ ಬಂದಿರ್ತಾನೆ. ಆಕ್ಚುಲಿ ತಾತಾಗೆ ಒಂದು ಕ್ಯಾಮ್ರಾನ ಕಂಡಿಡಿಬೇಕು, ಅದು ಒಬ್ಬ ಪೊಲೀಸ್ ಹತ್ರ ಇದೆ ಅಂತ ಗೊತ್ತು. ಈಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಆ ಪೊಲೀಸ್ ಮುಂದೆ ನಿಂತ್ಕೊಂಡು ಕ್ಯಾಮ್ರಾ ಎಲ್ಲಿದೆ ಅಂತ ಹೇಳ್ಬಿಟ್ಟು ಏನು ವಿಷಯ ಹೇಳ್ತೀರಾ ಸೈಲೆಂಟ್ ಆಗಿ ಕೇಳಿದ್ರೆ ಅವ್ರಿಗೇನ್ ಅರ್ಥ ಆಗುತ್ತೆ, ಇವನ ನೋಡ್ಬಿಟ್ಟು ಯಾವ್ದೋ ಮೆಂಟಲ್ ಒಬ್ನೇ ಮಾತಾಡ್ಕೊಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೂ ಈ ತಾತ ಸುಮ್ನೆ ಇರೋ ತರ ಇಲ್ಲ, ನೈಟ್ ಅಲ್ಲಿ ಒಂದು ಕಳ್ಳನ ಹಿಡಿಯಕ್ಕೆ ಅಂತ ಹೇಳ್ಬಿಟ್ಟು ಪೊಲೀಸರೆಲ್ಲ ರೆಡಿ ಆದ್ರೆ ಈ ಕೂಡ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡು ಕ್ಯಾಮ್ರಾ ಎಲ್ಲಿ ಅಂತ ಕೇಳ್ತಾರ. ಪೊಲೀಸ್ ಟೆನ್ಷನ್ ಆಗ್ಬಿಟ್ಟು ಫಸ್ಟ್ ಇವನ ಹಿಡಿದು ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಜೈಲಲ್ಲಿ ಕೂರಿಸ್ಬಿಡ್ತಾರೆ. ಆ ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ತಾತ ಸೈಲೆಂಟ್ ಆಗಿಲ್ಲ, ಮುಂದ್ಗಡೆ ಕುತ್ಕೊಂಡಿರೋ ಲೇಡಿ ಪೊಲೀಸ್ ಸೇರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಟೇಬಲ್ ಮೇಲೆ ಇರೋ ಪೇಪರ್ ನ ಓದ್ತಾ ಇರ್ತಾರೆ, ಅದನ್ನ ಆರಿಸ್ಬೇಕು ಅಂತ ಹೇಳಿ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ಹೀರೋ ಮಾಡೋ ತರ ತಾನೇ ಇರುತ್ತೆ, ಹೀರೋ ಮೈಂದ ತಾನೇ ತಾತ ಈ ಕೆಲಸನ ಮಾಡ್ತಾ ಇರೋದು. ಈ ಪೊಲೀಸರು ಹಂಗೆ ತಿರುಗಿ ನೋಡ್ತಾರೆ, ಏನ್ ಮಾಡ್ತಿದ್ದ ನೀವನು ಅಂತ. ಈ ಕ್ಯಾಮ್ರಾ ಕೇಳ್ತಾ ಇದ್ರಲ್ಲ ಒಬ್ಬ ಪೊಲೀಸ್ ಕೂಡ ಅಲ್ಲೇ ಕೂತಿರ್ತಾನಲ್ಲ, ಅವ್ನ ಹೆಂಡತಿನ ಊಟ ಎತ್ಕೊಂಡ್ ಬಂದಿರ್ತಾಳೆ. ಇದನ್ನ ನೋಡ್ಬಿಟ್ಟು ಈ ತಾತ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಓ ಇದ ವಿಷಯ, ನನ್ಗೆ ಇವಾಗ ಗೊತ್ತಾಯ್ತು ಕ್ಯಾಮ್ರಾ ಎಲ್ಲಿದೆ ಅಂತ. ನಿನ್ ಗರ್ಲ್ ಫ್ರೆಂಡ್ ಬೇರೆ ಹುಡುಗಿತಾನೆ, ಇವಾಗ ಈ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ಯಾ, ಓ ಆ ಗರ್ಲ್ ಫ್ರೆಂಡ್ ಹೆಸರು ಕೂಡ ಏನೋ ಅಂತ ಏನೋ ಹೇಳಕ್ ಬರ್ತಾರೆ ನೋಡಿ. ಈ ಪೊಲೀಸ್ ಟೆನ್ಷನ್ ಆಗ್ಬಿಡ್ತಾನೆ, ಅಯ್ಯೋ ಅದ್ರಲ್ಲ ಏನಿಲ್ಲ ಇರಪ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವೀಟ್ ಎತ್ಕೊಂಡ್ ಬಂದ್ ಕೊಟ್ಬಿಟ್ಟು ತಗೋ ಈ ಸ್ವೀಟ್ ನ ತಿನ್ನು ಅಂತ ಹೇಳ್ಬಿಟ್ಟು ನೈಸ್ ಮಾಡ್ತಾನ. ಅವಾಗೆ ಗೊತ್ತಾಗೋಗುತ್ತೆ ಆ ಕ್ಯಾಮ್ರಾ ಪೊಲೀಸ್ ಹತ್ರನೇ ಇರೋದು ಅಂತ. ಅದಾದ್ಮೇಲೆ ಹೆಂಗೋ ಕ್ಯಾಮ್ರಾ ತಗೊಂಡಿದಾರೇನೋ ಸ್ಟ್ರೇಟ್ ಒಂದು ಹಾಸ್ಪಿಟಲ್ಗೆ ಹೋಗಿ ಇನ್ನೊಂದ್ ತಾತನ ಮೀಟ್ ಮಾಡ್ತಾರೆ. ಅವ್ರ ಈ ತಾತಗೆ ಕ್ಲೋಸ್ ಫ್ರೆಂಡ್ ಅಂತ ಕಾಣಿಸುತ್ತೆ. ಅವ್ರನ್ನ ಹೆಸರಿಟ್ಟು ಕರೆದಿದ ತಕ್ಷಣ ಈ ತಾತಗೆ ಅವ್ರ ಫ್ರೆಂಡ್ ಕರಿಯೋ ತರನೇ ಫೀಲ್ ಆಗ್ತಾ ಇರುತ್ತೆ. ತಿರುಗಿ ನೋಡಿದ್ರೆ ನಮ್ ಹೀರೋ ತಾನೇ ಇರ್ತಾನೆ. ಅದಾದ್ಮೇಲೆ ನಮ್ ಹೀರೋನ ಕರ್ಕೊಂಡೋಗಿ ಕೂರ್ಸ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಂದು ನರ್ಸ್ ಬಂದ್ಬಿಟ್ಟು ಆ ತಾತನ ನೋಡ್ಬಿಟ್ಟು, ಏನ್ ತಾತ ಊಟ ಮಾಡ್ತಾ ಇದೀರಾ, ಡ್ರಿಂಕ್ಸ್ ಏನು ತಗೊಂಡಿಲ್ಲ ತಾನೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನಮ್ ಹೀರೋನು ತಿರುಗಿ ನೋಡ್ತಾನೆ, ಈ ಹುಡುಗಿನೇ ಫಿಲ್ಮ್ ಅಲ್ಲಿ ಹೀರೋಯಿನ್. ಇವಳನ್ನ ನೋಡಿದ ತಕ್ಷಣ ನಮ್ ಹೀರೋಗ್ ಲೆಟಕ್ ಸ್ಪಾರ್ಕ್ ಆಗೋ ತರ ಆಗುತ್ತೆ. ಆ ತಾತನು ಮೀರಿ ನಮ್ ಹೀರೋ ಹುಡುಗಿನ ಲೈನ್ ಆಗ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ತಾತಗೆ ತಿನ್ನಕ್ ಆಗ್ತಾ ಇಲ್ಲ, ಏನ್ ಮಾಡ್ತಿದ್ದೆ ನೀನು ಅಂತ ತಿರುಗಿ ನೋಡಿದ್ರೆ ಅವನ ಹುಡುಗಿನೇ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ಈ ತಾತ ನಾನ್ ಇರುವಾಗ ನೀನ್ ನೋಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಈ ತಾತ ಭಯಂಕರ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅದನ್ನು ಮೀರಿ ಹೆಂಗೋ ನಮ್ ಹೀರೋ ಆ ತಾತನ ಸಮಾಧಾನ ಮಾಡಿ ಹೊರಗಡೆ ಕರ್ಕೊಂಡ್ ಬಂದಾಗ ಆ ತಾತನ್ ಬೈಕೊಂಡ್ ಬರ್ತಾ ಇರ್ತಾನೆ, ನಿಮ್ ವಯಸ್ಸಿಗೆ ಮೀರಿ ಮಾಡ್ತಾ ಇದೀಯ ತಾತ, ಎಲ್ಲಾ ಹುಡುಗಿರ್ನೂ ನೋಡ್ತೀಯಾ ಅಂದಾಗ ತಾತ ಹೇಳ್ತಾರೆ, ಏಯ್ ನಾನಾ ನೋಡ್ತಾ ಇದೀನಿ, ನೀನೇ ಕೊಡ ಹುಡುಗಿನ ನೋಡ್ತಾ ಇದ್ದಿದ್ದು ಅಂದಾಗ ಇವ್ನು ಹೇಳ್ತಾನೆ, ನಾನ್ ಆತರ ಅವನಲ್ಲ, ನಾನ್ ತುಂಬಾ ಒಳ್ಳೆಯವನು ಅಂದಾಗ ನೋಡ್ದೆ ನೀನ್ ಆ ಹುಡುಗಿನ ಹೆಂಗ್ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಮ್ ಹೀರೋನಿಗೆ ಗೆಲಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಈಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ನಮ್ ಹೀರೋ ಮಲ್ಗಿರ್ತಾನಲ್ಲ ಅದ್ರ ಪಕ್ಕದಲ್ಲೇ ಅಯ್ಯಮ್ಮ ಕೂಡ ಮಲ್ಕೊಂಡು ಹೋ ಅಂತ ಅಳ್ತಾ ಇರ್ತಾಳೆ. ಇವ್ನು ಕಣ್ಬಿಟ್ಟಿದ ತಕ್ಷಣ ಭಯ ಪಡ್ತಾನೆ, ನೀವೆಲ್ಲ ಮಲ್ಕೊಳ್ತೀರಾ ಅಂತ ಬೇರೆ ಕೇಳ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಮನೆ ಫುಲ್ ಆಗಿ ಹೊಗೆ ಆಗಿರುತ್ತೆ. ಏನಂತ ನೋಡಿದ್ರೆ ಈ ಕೊಟ್ಟು ಸುಟ್ಟು ಹಾಕೊಂಡಿರ್ತಾರಲ್ಲ ಅವ್ರು ಫುಲ್ ಆಗಿ ಸ್ಮೋಕ್ ಮಾಡಿ ಮನೆ ಫುಲ್ ಆಗಿ ಹೊಗೆ ಎಬ್ಸಿಟ್ಟಿರ್ತಾರೆ. ಇನ್ನೊಂದ್ ಕಡೆ ತಾತ ನೋಡಿದ್ರೆ ಕಬರ್ಡ್ ಮೇಲೆ ಮಲ್ಕೊಂಡು ಅಡಲ್ಟ್ ಬುಕ್ ನ ಓದ್ತಾ ಇರ್ತಾರೆ. ಇನ್ನೊಂದ್ ಕಡೆ ಚಿಕ್ಕ ಹುಡುಗನ ತೋರಿಸ್ತಾರೆ ನೋಡಿ, ಕೆಳಗಡೆ ಕೂತ್ಕೊಂಡು ಅವ್ನ್ ಪಾಡ್ಗೆ ಅವ್ನ್ ಕಾರ್ಡ್ಸ್ ಆಡ್ಕೊಂಡು ಕೂತಿರ್ತಾನೆ. ಹೇಳ್ಬೇಕಂದ್ರೆ ಇವತ್ತ ಚಿಕ್ಕ ಹುಡುಗನ್ ಟರ್ನ್, ಅವ್ನ ಆಸೆನ ನೆರವೇರಿಸಬೇಕಲ್ಲ, ಅದಕ್ಕೋಸ್ಕರ ಒಂದು ಥಿಯೇಟರ್ ಗೆ ಕರ್ಕೊಂಡ್ ಬಂದಿರ್ತಾರೆ. ಅವ್ನು ಯಾವ್ದೋ ಒಂದು ಕಾರ್ಟೂನ್ ಮೂವಿ ನೋಡ್ಬೇಕು ಅಂದಿರ್ತಾನೇನೋ. ಈಗ ಅದೇ ಜಾಗಕ್ಕೆ ನಮ್ ಹೀರೋಯಿನ್ ಕೂಡ ಹಾಸ್ಪಿಟಲ್ ಇರೋ ಒಂದು ಪೇಷಂಟ್ ಹುಡುಗನ್ನ ಕರ್ಕೊಂಡ್ ಬಂದಿರ್ತಾರೆ. ನಮ್ ಹೀರೋಗಿ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಮಾತಾಡಿಸ್ಬೇಕು ಅಂತ ಹೋಗ್ಬಿಟ್ಟು, ಓ ನೀವು ಕೂಡ ಕಾರ್ಟೂನ್ ಎಲ್ಲ ನೋಡ್ತೀರಾ ಅಂತ ಕೇಳ್ತಾನೆ. ನಮ್ ಹೀರೋಯಿನ್ಗೆ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಒಂಥರ ತಿಕ್ಕಿ ಮಾತಾಡ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಚಿಕ್ಕ ಹುಡುಗನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಅಷ್ಟರಲ್ಲಿ ಈ ಚಿಕ್ಕ ಹುಡುಗ
ಹುಡುಗ ನಮ್ ಹೀರೋ ಮೈ ಒಳಗಡೆ ಒಟ್ಟೋಗ್ತಾನೆ. ಹೋಗ್ಬಿಟ್ಟು ಆ ಹೀರೋನ್ ಜೊತೆ ಬಂದಿ ಚಿಕ್ಕ ಹುಡುಗ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಾಡಲ್ಲ ಏನ್ ಬೆಲೆಗೆ ಮಾರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರ. ಅದು ನಾರ್ಮಲ್ ಆಗಿ ಮಾತಾಡಿದ್ರೆ ಪರವಾಗಿಲ್ಲ, ಇವ್ರ ಕಣ್ಣಿಗೆ ನಮ್ ಹೀರೋ ಮಾತಾಡೋ ತರ ತಾನೆ ಕೇಳಿಸುತ್ತೆ. ಅದ್ರಲ್ಲೂ ನಮ್ ಹೀರೋ ನಾರ್ಮಲ್ ಆಗಿ ಮಾತಾಡಿದ್ರೆ ಪರವಾಗಿಲ್ಲ, ಮೂಗಲ್ ಬೆರಳನ್ನ ಇಟ್ಕೊಂಡು ವ್ಯತ್ಯಾಸವಾಗಿ ಚಿಕ್ಕ ಹುಡುಗ ತರ ಮಾತಾಡೋದನ್ನ ನೋಡ್ಬಿಟ್ಟು ನಮ್ ಹೀರೋನ್ಗೆ ಒಂಥರ ಏನ್ ಇವ್ನು ಈ ತರ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹಂಗೆ ಸೇಫ್ ಆಗ ಚಿಕ್ಕ ಹುಡುಗನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸರಿ ನೆಕ್ಸ್ಟ್ ಏನ್ ನಿನ್ನ ಆಸೆ ಅಂದ್ರೆ ನೂಡಲ್ಸ್ ತಿನ್ಬೇಕು ಅಂತ ಹೇಳಿದಾನೇನೋ, ಅದಕ್ಕೋಸ್ಕರ ಒಂದು ಹೋಟೆಲ್ಗೆ ಕರ್ಕೊಂಡ್ ಬಂದಿರ್ತಾನೆ. ಆ ಚಿಕ್ಕ ಹುಡುಗ ಇವಾಗವರೆಗೂ ತಿಂದೇ ಇಲ್ಲ ಅನ್ನೋ ತರ ಒಂದ್ 5-6 ಬೌಲ್ ನ ಇಳಿಸ್ತಾ ಇರ್ತಾನೆ. ಆದ್ರೆ ನೋಡೋರ್ ಕಣ್ಣಿಗೆ ನಮ್ ಹೀರೋ ತಿನ್ನೋ ತರ ತಾನೆ ಅನ್ಸುತ್ತೆ. ಎಲ್ಲರೂ ಅವನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅಲ್ಲಿಂದ ಹೊರಗಡೆ ಬರ್ತಾರೆ. ಅಲ್ಲಿ ಒಂದು ಚಿಕ್ಕ ಅಂಗಡಿ ಇರುತ್ತೆ, ಯಾರೋ ಶೂಟ್ ಎಲ್ಲ ಮಾಡಿ ಆಡ್ತಾರಲ್ಲ ಆತರ ಒಂದು ಅಂಗಡಿ. ಅದನ್ನ ನೋಡ್ಬಿಟ್ಟು ನಾನು ಅಲ್ಲಿ ಹೋಗ್ಬೇಕು ಅಂತ ಹಠ ಮಾಡ್ತಾನೆ. ಸರಿ ಆಯ್ತು ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದಕ್ಕೂ ಮುಂಚೆ ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗನೇ ಅಲ್ಲಿ ಆಡೋದು. ಬಟ್ ಅವ್ರು ಏನು ಗೆಲ್ಲೋದಿಲ್ಲ. ಅದಾದ್ಮೇಲೆ ನಮ್ ಹೀರೋ ಸರಿ ಆಯ್ತು ಏನೋ ಒಂದ್ ಆಡೋಣ ಅಂತ ಹೇಳ್ಬಿಟ್ಟು ಆಡ್ತಾನೆ. ಆ ಚಿಕ್ಕ ಹುಡುಗ ದೆವ್ವತಾನೆ ಅಲ್ಲೇ ಕೂತ್ಕೊಂಡು ಕರೆಕ್ಟ್ ಆಗಿ ಅವ್ನು ಎಲ್ಲಿಗ್ ಬೇಕೋ ಆ ಜಾಗದಲ್ಲಿ ಆ ಬಾಲ್ ನಂಗೆ ಊದಿ ಕರೆಕ್ಟ್ ಆಗಿ ಒಂದ್ ಜಾಗದಲ್ಲಿ ನಿಲ್ಲಿಸ್ತಾನೆ. ಏನ್ ಪ್ರೈಸ್ ಬಂದಿದ್ಯೋ ಏನೋ ಎಲ್ಲರೂ ಹಂಗೆ ಭಯಂಕರವಾಗಿ ಕ್ಲಾಪ್ ಮಾಡ್ತಾರೆ. ಇನ್ನು ಸಂತೋಷ ಪಡ್ತಾನೆ. ಏನಂತ ನೋಡಿದ್ರೆ ದೊಡ್ಡ ಸೈಜ್ ಅಲ್ಲಿ ಒಂದು ಚಾಕ್ಲೇಟ್. ಅಷ್ಟೇ ಇದನ್ನ ನೋಡ್ಬಿಟ್ಟು ಹೀರೋಗೆ ಶಾಕ್ ಆಗ್ಬಿಡುತ್ತೆ. ಈಗ ತಾನೆ ಅಂಡಾ ಸೈಜ್ಗೆ ನೂಡಲ್ಸ್ ತಿನ್ಬಿಟ್ಟು ಬಂದ, ಇವಾಗ ಈ ಚಾಕ್ಲೇಟ್ ಕೂಡ ನಾನು ಹೋಟೆಲ್ ಒಳಗಡೆ ತಾನೆ ಹೋಗುತ್ತೆ ಅಂತ ನಿಂತಿರ್ತಾನ. ಇದನ್ನ ನೋಡ್ಬಿಟ್ಟು ಪಕ್ಕದಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾರಲ್ಲ, ಆ ಹುಡುಗನ್ ಹೇಳ್ತಾರೆ, ಪುಟ ನಿನ್ಗಿದ್ ಬೇಕಾ, ನೀನ್ ಬೇಕಾದ್ರೆ ಇದು ಎತ್ಕೊಳ್ತೀಯ ಅಂತ ಕೇಳ್ತಾರ. ಅಷ್ಟೇ ಈ ಕಡೆ ಚಿಕ್ಕ ಹುಡುಗನೇ ಟೆನ್ಷನ್ ಆಗ್ಬಿಡುತ್ತೆ. ಆ ಚಿಕ್ಕ ಹುಡುಗ ನೋಡಿದ್ರೆ ಅಂಕಲ್ ನಿಜವಾಗ್ಲೂ ಹೇಳ್ತಾ ಇದೀರಾ ಅಂತ ಕೇಳ್ತಾನ. ಈ ಕಡೆ ಇರೋ ಹುಡುಗ ನೋಡ್ಬಿಟ್ಟು ಇದೋ ಇಲ್ಲಿ ಬಾಯಿ ಇಲ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಬೆರಳಲ್ಲಿ ಕರಿತಾನೆ, ಸತ್ತೆ ನೀನ್ ಇವತ್ತು ಅಂತೇಳಿ. ಅದಾದ್ಮೇಲೆ ನಮ್ ಹೀರೋ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಚಾಕ್ಲೇಟ್ ನ ತಗೊಂಡು ಆ ಚಿಕ್ಕ ಹುಡುಗರ ಹತ್ರ ಹೋಗ್ತಾನೆ. ಅವ್ರಿಗೆ ಕೇಳ್ತಾನೆ, ಏನು ನಾನ್ ಕಷ್ಟಪಟ್ಟು ವಿನ್ ಮಾಡಿರೋದನ್ನ ಆ ಚಿಕ್ಕ ಹುಡುಗನ್ ಕೊಡ್ಬೇಕು ಅಂತ ನೋಡ್ತಾ ಇದೀಯ ಅಂದಾಗ ಹೀರೋ ಹೇಳ್ತಾನೆ, ಅಯ್ಯೋ ಪಾಪ ಚಿಕ್ಕ ಹುಡುಗ ಅಲ್ವಾ, ಅವ್ನೇನು ವಿನ್ ಮಾಡಿಲ್ಲ, ಅದಕ್ಕೆ ಅವ್ನು ಕೊಡೋಣ ಅಂದಾಗ ಈ ಹುಡುಗ ಹೇಳ್ತಾನೆ, ಇಷ್ಟು ದೊಡ್ಡ ಚಾಕ್ಲೇಟ್ ನೀನ್ ಒಬ್ನೇ ತಿನ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯಾ, ಏನು ಪರವಾಗಿಲ್ಲ ನಿಧಾನಕ್ಕೆ ಸ್ವಲ್ಪ ತಿಂದು ದಿನಾಗ್ಲೂ ಖಾಲಿ ಮಾಡ್ಬಿಡೋಣ ಓಕೆನಾ ಅಂತ ಕೇಳ್ತಾರ. ನಮ್ ಹೀರೋ ಟೆನ್ಷನ್ ಆಗ್ಬಿಡುತ್ತೆ. ಏನು ನಿಧಾನಕ್ಕೆ ಸ್ವಲ್ಪ ತಿಂದು ಖಾಲಿ ಮಾಡೋದಾ, ಹಂಗಾದ್ರೆ ಒಂದ್ ವಾರಕ್ಕೆ ನನಗೆ ಊಟ ನೀರೇನಿಲ್ವಾ, ಬರೀ ಚಾಕ್ಲೇಟ್ ಅಂತ ನೋಡ್ತಾನೆ. ಇವ್ನೊಬ್ನೇ ತರ ಮಾತಾಡ್ತಾ ಇರೋದನ್ನ ಹೀರೋಯಿನ್ ಮತ್ತೆ ಚಿಕ್ಕ ಹುಡುಗ ನೋಡ್ಬಿಟ್ಟು ಇವನೆಲ್ಲ ಮೆಂಟಲೇ ಆಗಿರ್ಬೇಕು ಅಂತ ಹೇಳಿ ಹೋಗ್ ಬರ್ತೀನಿ ಅಂತ ಕೂಡ ಹೇಳಲ್ಲ, ಸೈಲೆಂಟಾಗಿ ಅಲ್ಲಿಂದ ಹೊರಟೋಗ್ತಾರೆ. ಹೆಂಗೋ ಚಿಕ್ಕ ಹುಡುಗನ ಆಸೆ ಕೂಡ ನೆರವೇರಿಸಿದ್ದಾಯ್ತು. ಅದಾದ್ಮೇಲೆ ಆ ಕೋಟು ಸುಟ್ಟು ಹಾಕೊಂಡಿರೋರ್ದು ಇವ್ರಂತೂ ಎತ್ತಿದ ತಕ್ಷಣ ಆಕ್ಷನ್ ಗೆ ಇಳಿದ್ಬಿಟ್ಟಿರ್ತಾರೆ. ಯಾವ್ದೋ ಒಂದು ಕಾರ್ ಶೆಡ್ ಗೆ ಕರ್ಕೊಂಡು ಹೋಗಿರ್ತಾರೆ ನೈಟ್ ಟೈಮ್ ಅಲ್ಲಿ. ಹೇಳ್ಬೇಕಂದ್ರೆ ಆ ಕತ್ತಲ್ಗೆ ಕೋಟು ಸುಟ್ಟು ಹಾಕೊಂಡಿರೋರ್ಗೆ ಭಯ ಆಗ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಯೋ ಒಂದ್ ದೆವ್ವ ಆಗಿ ನೀನೇ ಈ ತರ ಭಯ ಪಟ್ರೆ ಹೆಂಗಯ್ಯ, ನಿನ್ನ ನಂಬ್ಕೊಂಡ್ ಬಂದಿದ್ದೀನಿ, ನನ್ ಗತಿ ಏನು ಅಂದಾಗ ಆ ಕೋಟು ಸುಟ್ಟು ಹಾಕೊಂಡಿರೋರು ಹೇಳ್ತಾರೆ, ಏನ್ ಬಾಸ್ ಮಾತಾಡ್ತಾ ಇದ್ಯಾ, ನಾವೆಲ್ಲ ಪರವಾಗಿಲ್ಲ, ಅದ್ರಲ್ಲಿ ಗುಮಿ ಹೋಸ್ ಅಂತ ಸುತ್ತಾ ಇದಾರೆ ಗೊತ್ತಾ, ಅವರೆಲ್ಲ ಪವರ್ಸ್ ಇಟ್ಕೊಂಡ್ ಸುತ್ತಾ ಇರ್ತಾರೆ, ಅವರೆಲ್ಲ ಇನ್ನೂ ಭಯಂಕರ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಶೆಡ್ ಒಳಗಡೆ ಹೋಗ್ತಾ ಇರ್ತಾರೆ. ನೋಡಿ ಅಲ್ಲಿ ನೋಡಿದ್ರೆ ಕಾರ್ ಒಳಗಡೆ ಒಬ್ಬ ಕೂತಿರ್ತಾನೆ. ಅವ್ನ್ ಟಕ್ಕಂತ ಲೈಟ್ ಹಾಕ್ಬಿಟ್ಟು ನಮ್ ಹೀರೋನ ನೋಡ್ಬಿಟ್ಟು ಹೇಳ್ತಾನೆ, ಯಾರೋ ನೀನು ಇಷ್ಟೊತ್ತಲ್ಲಿ ಬರ್ತಾ ಇದ್ಯಾ, ಕಾರ್ ಕಳ್ತನ ಮಾಡಕ್ ಬಂದಿದ್ಯಾ, ಏಯ್ ನೀನೆತ್ತಾನೆ ನನ್ನ ಹೆಂಡತಿ ಜೊತೆ ಸುತ್ತಾ ಇರೋದು ಅಂತ ಕೇಳ್ತಾನ. ಅಷ್ಟೇ ಅದಾದ್ಮೇಲೆ ನಮ್ ಹೀರೋನ ಓಡಿಸ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ ಹೀರೋನ ಅಲ್ಲಿಂದ ಓಡೋಗ್ತಾ ಇದ್ರೆ ಆ ಕೋಟು ಸುಟ್ಟು ಹಾಕೊಂಡಿರೋ ಅಪ್ಪ ಕೂಡ ಓಡ್ತಾ ಇರ್ತಾನೆ. ಒಂದ್ ಕಡೆ ನಮ್ ಹೀರೋಗ್ ಡೌಟ್, ಆ ಅಪ್ಪ ಹೇಳ್ದಂಗ ಅವ್ರ ಹೆಂಡತಿ ಜೊತೆ ಸುತ್ತಾ ಇದ್ದಿ ಕೋಟು ಸುಟ್ಟು ಹಾಕೊಂಡಿರೋಣ ಅಂತ ಹಂಗೆ ನೋಡ್ಕೊಂಡೆ ಓಡೋಗ್ತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋಗೆ ಫ್ಲಾಶ್ ಆಗುತ್ತೆ, ಹೌದು ನಾನೇ ಸಾಯ್ಬೇಕು ಅಂತ ನೋಡ್ತಾ ಇದ್ದೀನಿ, ನಾನೇ ಇವಾಗ ಓಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಟಕ್ ಅಂತ ನಿಂತ್ ಬಿಡ್ತಾನೆ. ಅದಾದ್ಮೇಲೆ ಕಾರು ನಿಂತೋಗುತ್ತೆ. ಆ ಕಾರಲ್ಲಿ ಇರೋನ್ಗೆ ಡೌಟ್, ನಾನೇನಾದ್ರೂ ಬ್ರೇಕ್ ಹಾಕಿ ನಿಲ್ಸದ್ನ ಅಂತ. ಆ ಯಪ್ಪ ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ಬೇಕಾದ್ರೆ ನಮ್ ಹೀರೋ ಹೋಗಿ ಮಾತಾಡಿಸ್ತಾನೆ, ಬ್ರೋ ನನ್ನೆಲ್ಲ ಸಾಯಿಸ್ಬಿಡ್ಬೇಡಿ, ನನ್ ಸುತ್ತ 4 ದೆವ್ವ ಇದೆ, ಆ ದೆವ್ವಲ್ಲ ನನ್ ಕಣ್ಣು ಕಾಣಿಸುತ್ತೆ ಗೊತ್ತಾ, ನಿಮ್ ಕೈಲಾದ್ರೆ ಅವ್ರನ್ನೇನಾದ್ರೂ ಮಾಡಿ ನೋಡೋಣ, ನನ್ನ ಹತ್ರ ಪವರ್ಸ್ ಎಲ್ಲ ಇದೆ ಗೊತ್ತಾ ಅಂತ ಹೇಳ್ಬಿಟ್ಟು ಏನೋ ಪವರ್ ರೇಂಜಸ್ ರೇಂಜ್ ಗೆ ಏನೇನೋ ಮಾಡ್ತಾ ಇರ್ತಾನೆ. ಆದ್ರೆ ಅವ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಕೋಟು ಸುಟ್ಟು ಅವ್ನ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಹೇಳ್ತಾರೆ, ಯೋ ನೀನೇನಾದ್ರೂ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಾನ್ ಅವಾಗಿಂದ ಡಿಸೈನ್ ಆಗಿ ಡ್ಯಾನ್ಸ್ ಆಡ್ತಾ ಇದೀನಿ, ನೀನ್ ನೋಡಿದ್ರೆ ಸೈಲೆಂಟ್ ಆಗಿ ನಿಂತಿದ್ಯಾ, ಏನಾದ್ರೂ ಮಾಡಯ್ಯ ಅಂತ. ಓ ಹೌದಾ ಅಂತ ಹೇಳ್ಬಿಟ್ಟು ಕೋಟು ಸುಟ್ಟವನ್ ಕೂಡ ಬಾಯಿಂದ ಫುಲ್ ಆಗಿ ಹೊಗೆ ಬಿಡ್ತಾ ಇರ್ತಾನೆ. ನಮ್ ಹೀರೋಗೆ ಒಂದ್ ಚೆನ್ನಾಗಿ ಶಾಕ್ ಆಗುತ್ತೆ, ಓ ಇವ್ನಿಗೆ ಏನಾದ್ರೂ ಪವರ್ಸ್ ಏನಾದ್ರೂ ಇದೆಯಾ ಅಂತ ನೋಡ್ತಾನೆ. ಇವ್ನ್ ನೋಡಿದ್ರೆ ಫುಲ್ ಆಗಿ ಸಿಗರೇಟ್ ನ ಕುಡಿದ್ಬಿಟ್ಟು ಅದನ್ನ ಹೊಗೆ ಬಿಡ್ತಾ ಇರ್ತಾನೆ. ಈ ಕಾರಲ್ಲಿ ಕುತ್ಕೊಂಡಿರೋನ್ಗೆ ಏನು ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ಏನ್ ವಿಷಯ ಅಂತ ನೋಡಿದ್ರೆ, ಈಗ ಇವ್ನ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಲ್ವಾ ಕಾರು, ಆ ಕಾರ್ ಅಂದ್ರೆ ಕೋಟು ಸುಟ್ಟು ಹಾಕೊಂಡಿರೋನ್ಗೆ ತುಂಬಾ ಇಷ್ಟ ಅಂತೆ, ಅದ್ರಲ್ಲಿ ಒಂದು ರೈಡ್ ಹೋಗ್ಬೇಕು ಅಂತ ಕೇಳ್ತಾನೆ. ಅದಾದ್ಮೇಲೆ ನಮ್ ಹೀರೋ ಒಂದು ರೈಡ್ ನ ಕರ್ಕೊಂಡು ಹೋಗ್ತಾನೆ. ಆಯಪ್ಪ ಅಂತೂ ತುಂಬಾ ಜಾಲಿಯಾಗಿ ರೈಡ್ ಹೋಗ್ತಾ ಇರ್ತಾನೆ. ಆಗ ಹೀರೋ ಕೇಳ್ತಾನೆ, ಹೌದು ಈ ತರ ರೈಡ್ ಹೋಗ್ಬೇಕಂದ್ರೆ ಯಾವ್ದಾದ್ರು ಚೆನ್ನಾಗಿರೋ ಹುಡುಗಿನ ಕರ್ಕೊಂಡು ರೈಡ್ಗೆ ಹೋಗ್ಬೇಕು, ಅದನ್ನ ಬಿಟ್ಟು ನನ್ ಜೊತೆ ಬರ್ತಾ ಇದೆಯಲ್ಲ, ಸರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಅಂದ್ರೆ, ಇರು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕಾರ್ನ ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಬೀಚ್ ಗೆ ಕರ್ಕೊಂಡ್ ಬಂದಿರ್ತಾರೆ. ಇದುವರೆಗೂ ನಮ್ ಹೀರೋ ಬೀಚ್ ನ ನೋಡೇ ಇರೋದಿಲ್ಲ, ಆ ಜಾಗಕ್ಕೆ ಕರ್ಕೊಂಡ್ ಬಂದಿರೋದು. ಈಗ ಇಬ್ರು ಹಂಗೆ ಅಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಹೌದು ನಿನ್ಗೆ ಫ್ಯಾಮಿಲಿ ಅಂತ ಯಾರಾದ್ರೂ ಇದಾರ, ವೈಫು ಮಕ್ಳು ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಆತರ ಎಲ್ಲ ಇತ್ತಪ್ಪ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೀನ್ ಕೂಡ ಒಂದು ಫ್ಯಾಮಿಲಿಯಾಗಿ ಇರ್ಬೇಕು, ಸರಿ ಬಾ ಸ್ನಾನ ಮಾಡೋಣ ಅಂತ ಕರೀತಾರೆ. ನಮ್ ಹೀರೋಗೆ ಏನೋ ಸ್ನಾನ ಮಾಡ್ಬೇಕಾ, ಆ ಚಿಕ್ಕದ್ ಪಿಸಾಚಿ ಒಂದ್ ಇತ್ತಲ್ವಾ ಮನೇಲಿ, ಅವನೇನಾದ್ರೂ ಹೇಳ್ಕೊಟ್ನಾ, ಅವನ ನೀರಲ್ಲೇ ಮುಣಸಿ ಸಾಯಿಸ್ಬಿಡು ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಕರಿತಾ ಇದ್ಯಾ, ನನಗ್ ಸ್ವಿಮ್ಮಿಂಗ್ ಎಲ್ಲ ಬರೋದಿಲ್ಲಪ್ಪ, ನಾನ್ ಬರೋದಿಲ್ಲ ಅಂತ ಹೇಳ್ತಾನೆ. ಹಾಗೆ ಕೊಟ್ಟು ಸುಟ್ಟಾಕೊಂಡಿರೋರು ಹೇಳ್ತಾರೆ, ಅದೇ ನಾನ್ ಇದೀನಲ್ವಾ, ನಾನ್ ನೋಡ್ಕೊಳ್ತೀನಿ ಬಾಪ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ ಹೀರೋ ಮೈನ ಫುಲ್ ಆಗಿ ಕಂಟ್ರೋಲ್ಗೆ ಎತ್ಕೊಂಡ್ಬಿಟ್ರು. ಆಯಪ್ಪ ಬಟ್ಟೆ ಬಿಚ್ತಾ ಇದ್ರೆ ಈ ಕಡೆ ನಮ್ ಹೀರೋ ಮಾತ್ರ ಸೈಲೆಂಟ್ ಆಗಿರಕ್ಕಾಗತ್ತಾ, ಅವ್ನ್ ಕೂಡ ಆಟೋಮೆಟಿಕ್ ಆಗಿ ಬಟ್ಟೆ ಬಿಚ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಆದ್ರೂ ಅವ್ನು ಅಳ್ತಾನೆ ಇರ್ತಾನೆ, ಅಯ್ಯೋ ನನ್ನ ಬಿಟ್ಬಿಡಿ ದಯವಿಟ್ಟು, ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ನನಗ್ ಭಯ ಆಗುತ್ತೆ ಅಂತ. ಆದ್ರೂ ಅಯ್ಯಪ್ಪ ಇಲ್ಲಿ ಕೇಳ್ತಾನೆ. ಆಯಪ್ಪ ಅಂತೂ ಫುಲ್ ಫನ್ ಮಾಡೋ ಮೂಡಲ್ಲಿ ಇರ್ತಾನೆ. ಟಕ್ಕಂತ ನೀರ್ಗೆ ಇಳಿದ್ಬಿಟ್ಟ. ಇನ್ ಆಯಪ್ಪ ನೀರ್ಗೆ ಇಳಿದ್ಮೇಲೆ ನಮ್ ಹೀರೋ ಸುಮ್ನೆ ಇರ್ತಾನ, ಅವ್ನ್ ಕೂಡ ನೀರ್ಗೆ ಹೋಗ್ಲೇಬೇಕಲ್ವಾ. ಹಂಗ್ ನೀರಲ್ಲಿ ಆಡ್ಬೇಕಾದ್ರೆ ಕೂಡ ನಮ್ ಹೀರೋ, ನನ್ಗೆ ತುಂಬಾ ಚಳಿ ಆಗ್ತಾ ಇದೆ, ಈ ಚಳಿಲೇ ನಾನ್ ಸತ್ತೋಗ್ತೀನಿ ಏನೋ ಗೊತ್ತಿಲ್ಲ, ನನ್ ಮೈ ತುಂಬಾನೇ ವೀಕ್ ಇದೆ, ದಯವಿಟ್ಟು
ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅಯ್ಯಪ್ಪ ಸ್ವಿಮ್ಮಿಂಗ್ ಮಾಡೋದನ್ನ ಹೇಳ್ಕೊಡ್ತಾನೆ. ಬಾಡಿನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡು, ಮುಣ್ಗಕ್ ಬಿಡಬೇಡ, ಈ ತರ ಮಾಡು ಆ ತರ ಮಾಡು ಅಂತ ಹೇಳ್ಕೊಡ್ತಾ ಇದ್ರೆ ನಮ್ ಹೀರೋ ಕೂಡ ಅದನ್ನ ಕಲಿತಾನೆ. ಸ್ವಲ್ಪ ಹೊತ್ತಿಗೆ ಸ್ವಿಮ್ಮಿಂಗ್ ಕಲ್ತಾ ಅದನ್ನ ಅವ್ನು ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವ್ರ ಮಾತ್ರನ ಬಂದಿರೋದು ಅಂತ ನೋಡಿದ್ರೆ ಫ್ಯಾಮಿಲಿನೇ ಇಲ್ಲಿಗೆ ಬಂದಿರತ್ತೆ. ಹಂಗೆ ಸಂಜೆ ಆಗ್ತಾ ಇರುತ್ತಲ್ವಾ, ಸೊ ಫ್ಯಾಮಿಲಿಯಾಗಿ ಸೇರಿ ಬೀಚ್ ಅಲ್ಲೇ ಎಂಜಾಯ್ ಮಾಡ್ತಾ ಇರೋ ತರ ಇರುತ್ತೆ ನೋಡೋದಕ್ಕೆ. ಅದಾದ್ಮೇಲೆ ಮನೆಗ್ ಬಂದು ನೋಡ್ತಾನೆ. ನೋಡಿ ಇವರೆಲ್ಲ ಕುತ್ಕೊಂಡಿರ್ತಾರೆ ಟಿವಿ ನೋಡ್ತಾ ಇರೋದನ್ನ ನೋಡಿ ಹೀರೋಗ್ ತುಂಬಾ ಸಂತೋಷ ಆಗುತ್ತೆ. ನನ್ಗಂತೂ ಒಂದ್ ಫ್ಯಾಮಿಲಿ ಇದೆಯಾ ಅನ್ನೋ ತರನೇ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಸೀನ್ ಅಲ್ಲೇ ಎಲ್ಲರೂ ಕುತ್ಕೊಂಡು ಆ ದೊಡ್ಡದಾಗ ಚಾಕ್ಲೇಟ್ ಅಂತ ತಗೊಂಬಂದ್ರಲ್ಲ, ಫಿಶ್ ಚಾಕ್ಲೇಟ್, ಅದನ್ನೆಲ್ಲರೂ ಲಿಕ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ತಾತ ಮುಖ ರಿಯಾಕ್ಷನ್ ನೋಡ್ಬೇಕು, ಯಾಕಂದ್ರೆ ಅವ್ರಿಗೂ ಸ್ವೀಟ್ ಅಂದ್ರೆ ಆಗಲ್ವೇನೋ ಗೊತ್ತಿಲ್ಲ, ಮುಖನೇ ಒಂಥರ ವ್ಯತ್ಯಾಸವಾಗಿ ಇಟ್ಕೊಂಡು ತಿಂತಾ ಇರ್ತಾರೆ. ಅದಾದ್ಮೇಲೆ ನಮ್ ಹೀರೋ ಯೂಶುವಲ್ ಆಗಿ ಶಾಪಿಂಗ್ ಎಲ್ಲೂ ಹೋಗಲ್ಲ. ಆದ್ರೆ ಅವತ್ತು ಕೊಟ್ಟು ಸುಟ್ಟು ಹಾಕೊಂಡಿರೋನ ಬನ್ನಿ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಗೆ ಕರ್ಕೊಂಡು ಹೋಗ್ತಾನೆ. ಜೊತೆಗ ತಾತ ಚಿಕ್ಕ ಹುಡುಗನು ಬಂದಿರ್ತಾರೆ. ಕೆಲವು ಸಿಡೀಸ್ ಎಲ್ಲ ತಗೊಳ್ತಾರೆ. ಅದಾದ್ಮೇಲೆ ಕಾರಲ್ಲಿ ಆ ಕೊಟ್ಟು ಸುಟ್ಟು ಹಾಕೊಂಡಿರೋರು ಮತ್ತೆ ಹೀರೋ ಮಾತ್ರನೇ ಬರೋದು. ನಮ್ ಹೀರೋ ಕೂಡ ತುಂಬಾ ಎಂಜಾಯ್ ಮಾಡಿ ಸ್ಮೋಕ್ ಮಾಡೋ ತರನೇ ಇದೆ. ಕುಡಿತಾ ಇರೋದೇನೋ ಆ ಕೊಟ್ಟು ಸುಟ್ಟು ಹಾಕೊಂಡಿರೋರೆ, ಆದ್ರೆ ಇವ್ನು ಅದನ್ನ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಕೊಟ್ಟು ಸುಟ್ಟು ಅವ್ರಿಗೆ ಗೊತ್ತಾಗಿದ ತಕ್ಷಣ ಅವರ ಸಿಗರೇಟ್ ನಂಗೆ ಬಿಸಾಕ್ ಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಾನೆ, ಏನು ಸಡನ್ ಆಗಿ ಏನಾದ್ರು ಚೇಂಜ್ ಆಗ್ಬಿಟ್ರಾ? ನೀವ್ ಈ ತರ ಸಡನ್ ಆಗಲ್ಲ ಚೇಂಜ್ ಆಗ್ಬೇಡಿ, ನನಗ್ ಗೊತ್ತಿರೋಂಗೆ ನಿಮ್ಗೆ ಲಂಗ್ ಕ್ಯಾನ್ಸರ್ ಬಂದೆ ನೀವು ಸತ್ತಿರೋದಲ್ವಾ ಅಂತ ಕೇಳಿದಾಗ ಆ ಕೊಟ್ಟು ಸುಟ್ಟು ಹಾಕೊಂಡಿರೋರು ಹೇಳ್ತಾರೆ, ಇಲ್ಲ ಇಲ್ಲ ನಾನ್ ಲಂಗ್ ಕ್ಯಾನ್ಸರ್ ಅಲ್ಲೆಲ್ಲ ಸತ್ತಿಲ್ಲ, ಕಾರ್ ಆಕ್ಸಿಡೆಂಟ್ ಅಲ್ಲೇ ಸತ್ತಿದ್ದು ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸ್ ಕಾರ್ ಒಂದ್ ಹಿಂದ್ಗಡೆ ಬರ್ತಾ ಇರುತ್ತೆ. ಇವನು ಕಾರ್ನ ಸ್ಟಾಪ್ ಮಾಡ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಸಿಗರೇಟ್ ನಾಗ ವಿಂಡೋ ಇಂದ ಬಿಸಾಕಿದ್ರಲ್ಲ ಅದನ್ನ ನೋಡ್ಬಿಟ್ಟು ಪೊಲೀಸ್ ಅವ್ರು ಬಂದಿರೋದು. ಈಗ ನಮ್ ಹೀರೋ ಮೈಯಲ್ಲಿರೋದು ಕೊಟ್ಟು ಸುಟ್ಟು ಹಾಕೊಂಡಿರೋಲ್ಲ ಅಯ್ಯಪ್ಪ ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇರೋದು ನೋಡ್ಬಿಟ್ಟು, ಹೆಲೋ ಎಕ್ಸ್ಕ್ಯೂಸ್ ಮೀ ಲೈಸೆನ್ಸ್ ನ ಎತ್ತಿ ಅಂತ ಹೇಳಿದ್ರೆ ಈಗ ಟಕ್ ಅಂತ ಹೀರೋ ಮಾತಾಡ್ತಾನೆ, ಸರ್ ನನ್ನ ಹತ್ರ ಲೈಸೆನ್ಸ್ ಏನು ಇಲ್ಲ ಅಂತ. ಇನ್ ಲೈಸೆನ್ಸ್ ಇಲ್ಲ ಅಂದ್ಮೇಲೆ ಪೊಲೀಸ್ ಅವ್ರು ಬಿಡ್ತಾರೆ. ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡ್ ಬಂದ್ಬಿಟ್ರು. ಈ ಸತಿ ನಮ್ ಹೀರೋ ಸ್ವಲ್ಪ ಟೆನ್ಷನ್ ಆಗಿರೋದ್ರಿಂದ ಅವನೇ ಸಿಗರೇಟ್ ನ ಎತ್ತಿಟ್ಕೊಂಡು ಅನ್ಸ್ಬೇಕಂತ ನೋಡ್ತಾನೆ. ಆದ್ರೆ ಪಕ್ಕದಲ್ಲಿರೋ ಕೊಟ್ಟು ಸುಟ್ಟು ಬಿಡ್ತಾ ಇಲ್ಲ. ಅದನ್ನ ಊದಿ ಆಫ್ ಮಾಡ್ತಾ ಇರ್ತಾರೆ. ನಮ್ ಹೀರೋ ಮತ್ತೆ ಅನ್ಸೋದಕ್ಕೆ ಅವ್ರು ಅದನ್ನ ಆಫ್ ಮಾಡೋದಕ್ಕೆ ಸಿಗರೇಟ್ ಕಿತ್ಕೊಳ್ಳೋದು ಈ ತರ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಪೊಲೀಸ್ ಅವ್ರಿಗೆ ನಮ್ ಹೀರೋ ಒಬ್ನೇ ಮಾಡ್ತಾ ಇರೋ ತರ ಇರುತ್ತಲ್ಲ, ಅಯ್ಯೋ ಇವ್ನ ಏನಾದ್ರು ಮೆಂಟಲ್ ಅಂತ ನೋಡ್ತಾ ಇರ್ತಾರೆ. ಏನೋ ಮಾಡ್ತಾ ಇದೀಯ ಅಂದಾಗ ನಮ್ ಹೀರೋ ಹೇಳ್ತಾನೆ, ಏನಿಲ್ಲ ಸರ್ ಸ್ಮೋಕಿಂಗ್ ಬಿಡೋದಕ್ಕೋಸ್ಕರ ಈ ತರ ಮಾಡ್ತಾ ಇದೀನಿ ಅಂತಾರ. ವಿಚಿತ್ರವಾಗಿ ಅನ್ಸುತ್ತೆ ಪೊಲೀಸ್ ಅವ್ರಿಗೆ. ಸರಿ ಇಷ್ಟು ದೊಡ್ಡವನಾಗಿದ್ಯಾ, ಯಾಕೋ ನೀನು ಲೈಸೆನ್ಸ್ ತಗೊಂಡಿಲ್ಲ ಅಂದಾಗ ಈ ಸತಿ ನಮ್ ಹೀರೋ ಮೈ ಒಳಗಡೆ ಕೊಟ್ಟು ಸುಟ್ಟು ಬಂದ್ಬಿಡ್ತಾನೆ. ಸರ್ ನನ್ನ ಹತ್ರ ಲೈಸೆನ್ಸ್ ಇದೆ ಸರ್, ನಾನೊಂದು ಟ್ಯಾಕ್ಸಿ ಡ್ರೈವರ್ ಅಂತ ಹೇಳ್ತಾನ. ಪೊಲೀಸ್ ಅವ್ರು ಇದನ್ನ ಕೇಳಿಸ್ಕೊಂಡು ಟ್ಯಾಕ್ಸಿ ಡ್ರೈವರ್ ಅಂತ ಹೇಳ್ತೀಯ ಮತ್ತೆ ಯಾಕೋ ಲೈಸೆನ್ಸ್ ತೋರಿಸ್ತಾ ಇಲ್ಲ ಅಂದಾಗ ಈ ಸತಿ ನಮ್ ಹೀರೋ ಬಂದ್ಬಿಡ್ತಾನೆ, ನನ್ನ ಕೇಳ್ತಾ ಇರೋದು ನೀನೇನೋ ಕನ್ಸರ್ ಮಾಡ್ತಾ ಇದೀಯ ಅಂತ. ಇವ್ ನಂಗೆ ಒಂಥರ ಮೆಂಟಲ್ ತರ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಪೊಲೀಸ್ ಅವ್ರಿಗೆ ಲೈಟ್ ಆಗಿ ಭಯ ಆಗುತ್ತೆ. ಸರಿ ಮನೇಲಿ ಯಾರಾದ್ರೂ ಇದಾರಾ, ಯಾರಿಗಾದ್ರೂ ಫೋನ್ ಮಾಡಿ ಕರಿ ಅಂತ ಹೇಳಿದ್ರೆ ಹೀರೋಗೆ ಲೈಟ್ ಆಗಿ ಬೇಜಾರಾಗುತ್ತೆ. ಆದ್ರೆ ನನ್ಗೆ ಯಾರು ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಈಗ ಪ್ರೆಸೆಂಟ್ ಹೀರೋ ಗೊತ್ತಿರೋದಲ್ಲ, ಹೀರೋಯಿನ್ ಒಬ್ಳೆ ತಾನೆ. ಅವಳಿಗೆ ಫೋನ್ ಮಾಡ್ಬಿಟ್ಟು ಬರಕ್ ಹೇಳ್ತಾನೆ. ಆದ್ರೆ ಹೀರೋಯಿನ್ ಬರೋವರೆಗೂನು ಪಕ್ಕದಲ್ಲಿ ಕೊಟ್ಟು ಸುಟ್ಟು ಹಾಕೊಂಡಿರ್ತಾರಲ್ಲ ಅವ್ರ ಹತ್ರ ಇವ್ನ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾನೆ. ಇವ್ನ್ ಹೆಂಗ್ ಬೆಳ್ದ, ಇವ್ನ್ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಯಾರು ಅಂತ ಗೊತ್ತೇ ಇರೋದಿಲ್ವಲ್ಲ, ಸೊ ಇವ್ನ್ ಹೆಂಗ್ ಬೆಳ್ದ, ಆಫನೇಜ್ ಅಲ್ಲಿ ಹೆಂಗಿದ್ದ, ಆಮೇಲೆ ಏನಾಯ್ತು ಅಂತ ಇವ್ನ್ ಲೈಫ್ ಹಿಸ್ಟ್ರಿನೆಲ್ಲ ಹೇಳ್ತಾ ಇದ್ರೆ ಇದನ್ನ ಕೇಳಿಸ್ಕೊಳ್ಳೋ ಹೀರೋಯಿನ್ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾಳೆ. ಹೀರೋಯಿನ್ ಮಾತ್ರ ಅಂತ ನೋಡಿದ್ರೆ ಈ ಕಡೆ ಪೊಲೀಸ್ ಅವರು ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಹೀರೋಯಿನ್ ಹಂಗೆ ಬಂದು ಅವ್ನ ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಳ್ತಾರೆ. ಅದಾದ್ಮೇಲೆ ಹೆಂಗ ಅವನನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಲು ಹೊರಗಡೆ. ಅವಳೆ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗಿ ಹೀರೋನ ಮನೆ ಹತ್ರ ಬಿಟ್ಬಿಟ್ಟು ಕಾರ್ ಕೀ ಕೊಟ್ಟಾಗ ನಮ್ ಹೀರೋ ಹೇಳ್ತಾನೆ, ಇರಿ ನನ್ಗೆ ಇತ್ರ ಹೆಲ್ಪ್ ಮಾಡಿದೀರಾ, ಹಂಗೆ ಹೆಂಗ್ ಕಳ್ಸೋದು ಅಂತ ಹೇಳ್ಬಿಟ್ಟು ಆ ಸಿಡೀಸ್ ಎಲ್ಲ ತಗೊಂಡಿದ್ರಲ್ವಾ ಅದನ್ನೆಲ್ಲ ತಗೊಂಡ್ಬಂದ್ ಕೊಟ್ಬಿಟ್ಟು ಕೊಡೋದ್ ಮಾತ್ರ ಅಲ್ಲ ಅವಳನ್ನ ಬಸ್ ಸ್ಟ್ಯಾಂಡ್ ವರ್ಗು ಡ್ರಾಪ್ ಮಾಡಕ್ಕೆ ಬಸ್ ಸ್ಟ್ಯಾಂಡ್ ವರ್ಗು ಕರ್ಕೊಂಡೇ ಹೋಗ್ತಾನೆ. ಅದಾದ್ಮೇಲೆ ಬಸ್ಸು ಮೂವ್ ಆಗ್ಬಿಡುತ್ತೆ. ಆದ್ರೆ ನಮ್ ಹೀರೋಗ್ ಮನ್ಸೆ ಕೇಳ್ತಾ ಇಲ್ಲ, ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಅವನು ಓಡೋಗಿ ಬಸ್ ಹತ್ಕೊಂಡು ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಳ್ತಾನೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಹೀರೋಯಿನ್ಗೂ ನಮ್ ಹೀರೋ ಮೇಲೆ ಲೈಟ್ ಆಗಿ ಇಂಟ್ರೆಸ್ಟ್ ಇದೆ ಅಂತ. ಅದಾದ್ಮೇಲೆ ನಮ್ ಹೀರೋ ಇದಕ್ಕೂ ಮುಂಚೆ ನೀವು ನನ್ನ ಹಾರ್ಟ್ ಬೀಟ್ ಕೇಳಿದ್ರಲ್ಲ, ಈಗ ನಾನ್ ನಿಮ್ ಹಾರ್ಟ್ ಬೀಟ್ ಕೇಳ್ಬೋದಾ ಅಂತ ಹೇಳ್ಬಿಟ್ಟು ಅವ್ನಂಗೆ ಹಾರ್ಟ್ ಬೀಟ್ ಎಲ್ಲ ಕೇಳಿಸ್ಕೊಂಡು ಇಬ್ರು ಸ್ವಲ್ಪ ಕ್ಲೋಸ್ ಆಗಿರೋ ತರನೇ ಇದೆ. ಹಂಗೆ ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಈಗ್ಲೇ ಹೀರೋಗ್ ಒಂದ್ ಸಮಾಧಾನ, ಅವ್ನ್ಗೆ ಅಂತ ಒಬ್ರು ಇದಾರೆ ಅಂತ ಅವ್ನ್ ಮುಖದಲ್ಲೇ ಅದ್ ಗೊತ್ತಾಗುತ್ತೆ. ಅದಾದ್ಮೇಲೆ ಹೆಂಗೋ 3 ಜನ ಆಸೆನ ನೆರವೇರಿಸಿದ್ದಾಯ್ತು. ಇನ್ನಿರೋದ ಲೇಡಿ ಒಬ್ರೆ ತಾನೆ. ಅವ್ರನ್ನ ಹೋಗ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಸರಿ ನಿಮ್ ಆಸೆ ಏನು ಅಂದಾಗ ಆ ಲೇಡಿನೂ ಹೇಳ್ತಾರೆ, ದೊಡ್ಡದಾಗಲ್ಲ ಏನು ಇಲ್ಲಪ್ಪ, ನನ್ ಕೈಯಾರೆ ನಾನು ಅಡ್ಗೆ ಮಾಡ್ಬೇಕು ಅಂದಾಗ ಹೀರೋ ಅಷ್ಟೇನಾ ಮಾಡ್ಬಿಟ್ರೆ ಆಯ್ತು, ಸರಿ ಯಾರನ್ನಾದ್ರೂ ಇನ್ವೈಟ್ ಮಾಡ್ಬೇಕಾ ಅಂದ್ರೆ ಆ ಲೇಡಿ ಇಲ್ವೇ ನನ್ಗಾತ್ರ ಯಾರು ಇಲ್ವಲ್ಲಪ್ಪ ಇನ್ವೈಟ್ ಮಾಡೋದಕ್ಕೆ, ಸರಿ ನಾನು ನಿನ್ ಮಾತ್ರ ಡಿನ್ನರ್ ತಿನ್ನೋಣ, ಬೇಡ ಯಾರನ್ನಾದ್ರೂ ಒಬ್ರನ್ನ ನೀನ್ ಕರ್ಕೋ ಅಂತ ಹೇಳ್ತಾನೆ. ಅದಾದ್ಮೇಲೆ ಸ್ಟ್ರೇಟ್ ಆಗಿ ನಮ್ ಹೀರೋ ಗೊತ್ತಿರೋದ ಹುಡುಗಿ ತಾನೆ, ಅಂದ್ರೆ ಹೀರೋಯಿನ್ ತಾನೆ, ಅವಳನ್ನ ಮೀಟ್ ಮಾಡಕ್ಕೆ ಇಬ್ರು ಹೋಗೋದು. ಇವತ್ತು ಈ ಲೇಡಿ ತಾನೆ ನಮ್ ಹೀರೋ ಮೈ, ಸೊ ಒಬ್ರಿಗೊಬ್ರು ಚೇಂಜ್ ಆಗ್ತಾ ಇರ್ತಾರೆ. ಈಗ ಹೀರೋಯಿನ್ ನ ನೋಡಿದ ತಕ್ಷಣ ಆ ಲೇಡಿ ಕಂಟ್ರೋಲ್ ಗೆ ಬಂದ್ಬಿಟ್ಲು. ಅದ್ರಲ್ಲಿ ಅವಳ ತಲೆಯಲ್ಲಿರೋ ಕ್ಲಿಪ್ ನ ನೋಡಿದ ತಕ್ಷಣ ನಿನ್ ತಲೆಯಲ್ಲಿರೋ ಕ್ಲಿಪ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳ. ಇದು ನಮ್ ಹೀರೋ ಹೇಳೋ ತರ ತಾನೆ ಇರುತ್ತೆ. ಇದನ್ನ ಕೇಳಿಸ್ಕೊಳ್ಳೋ ಹೀರೋಯಿನ್ ಏನ್ ಮಾತಾಡ್ತಾ ಇದೀಯಾ ಸೈಲೆಂಟ್ ಆಗಿರು ಅಂತ ಹೇಳ್ತಾಳೆ. ಆದ್ರೆ ಹೆಂಗೋ ನಮ್ ಹೀರೋ ಸ್ವಲ್ಪ ಕಂಟ್ರೋಲ್ ಗೆ ಬಂದ್ಬಿಟ್ಟ, ಏನಿಲ್ಲ ಜಸ್ಟ್ ಡಿನ್ನರ್ ಗೆ ಇನ್ವೈಟ್ ಮಾಡೋಣ ಅಂತ ಬಂದಿದೀನಿ, ಬರ್ತೀಯ ಅಂತ ಕರೀತಾನೆ. ಅವಳು ಕೂಡ ಸರಿ ಅಂತ ಅಂದ್ಲೇನೋ. ಅದಾದ್ಮೇಲೆ ಆ ಲೇಡಿನ ಕರ್ಕೊಂಡು ಶಾಪಿಂಗ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಅಡ್ಗೆ ಮಾಡ್ಬೇಕಲ್ವಾ, ಸೊ ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಈ ಲೇಡಿ ಅಂತೂ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿರ್ತಾರೆ. ನಮ್ ಹೀರೋ ಕೈನ ಇಟ್ಕೊಂಡು ಶಾಪಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಹೀರೋನು ಏನು ಮಾತಾಡಲ್ಲ. ಕೊನೆ ಅನ್ಸುತ್ತಾನೆ ಪಾಪ ನೆರವೇರಿಸ್ಕೊಳ್ಳಿ ಬಿಡು ಅಂತ ಸೈಲೆಂಟ್ ಆಗ್ತಾನೆ. ಅದಾದ್ಮೇಲೆ ಶಾಪಿಂಗ್ ಎಲ್ಲ ಮುಗಿಸಿ ಅಡ್ಗೆ ಕೂಡ ಮಾಡ್ಬಿಡ್ತಾರೆ. ನಮ್ ಹೀರೋಯಿನ್ ಬಂದ್ಬಿಟ್ಟಿರ್ತಾಳೆ ಮನೆಗೆ. ಇಲ್ಲಿ ನೋಡೋದಕ್ಕೆ ನಮ್ ಹೀರೋಯಿನ್ ಇಬ್ರೆ ಊಟ ಮಾಡ್ತಾ ಇರೋ ತರ ಅನ್ಸುತ್ತೆ. ಆದ್ರೆ ಫ್ಯಾಮಿಲಿ ಕುತ್ಕೊಂಡು ತಿನ್ನೋ ತರ ಇರುತ್ತೆ. ಅದ್ರಲ್ಲಿ ಇಷ್ಟೊಂದು ಐಟಮ್ ನ ನೋಡಿದ ತಕ್ಷಣ ಹೀರೋಯಿನ್ಗೆ ಲೈಟ್ ಆಗಿ ಎಕ್ಸೈಟ್ ಆಗುತ್ತೆ. ಪರವಾಗಿಲ್ವೇ ಇಷ್ಟೊಂದು ಮಾಡಿದಾನೆ ಅಂತ. ಹೀರೋಯಿನ್ ಒಂದೊಂದ್ ಕ್ವಶನ್ ಕೇಳ್ತಾ ಇದ್ರೆ ಅಲ್ಲಿರೋರೆಲ್ಲ ನಮ್ ಹೀರೋ ಹತ್ರ ಇದ್ರ ಆನ್ಸರ್ ಮಾಡು ಆತರ ಆನ್ಸರ್ ಮಾಡು ಅಂತ ಹೇಳ್ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಹೀರೋಯಿನ್ ಹೀರೋನ ನೋಡಿ ಕೇಳ್ತಾಳೆ, ಹೌದು ನಿಮ್ಗೆ ಕಾರ್ಟೂನ್ ಮೂವೀಸ್ ಎಲ್ಲ ತುಂಬಾ ಇಷ್ಟ ಆಗುತ್ತಾ, ಜೊತೆಗೆ ಚಾಕ್ಲೇಟ್ ಕೂಡ ಇಷ್ಟ ಅಂತ ಕಾಣಿಸುತ್ತೆ, ಆ ಚಾಕ್ಲೇಟ್ ನ ತಿಂದಿದ್ದೀರಾ ಅಂತ. ಆದ್ರೆ ಆ ಚಿಕ್ಕ ಹುಡುಗ ಚಾಕ್ಲೇಟ್ ಇವ್ನ್ಗೆ ಇಷ್ಟ ಇಲ್ಲ, ನನಗೆ ಇಷ್ಟ
ಇಷ್ಟ ಅದನ್ನೆಲ್ಲ ನಾನೇ ತಿಂದಿದ್ದು ಅಂತ ಹೇಳ್ತಾನೆ. ಇವ್ರು ಮಾತಾಡೋದು ಹೀರೋಯಿನ್ ಗೆ ಕೇಳಿಸಲ್ಲ. ಆದ್ರೂ ಇವರೆಲ್ಲ ಒಂದೇ ಹತ್ರ ಕುತ್ಕೊಂಡು ಊಟ ಮಾಡ್ತಾ ಇರೋದನ್ನ ನೋಡಿ ನಮ್ ಹೀರೋಗೆ ಲೈಟ್ ಆಗಿ ಸಂತೋಷ ಆಗುತ್ತೆ. ಇವರೆಲ್ಲ ಹತ್ರ ಕಾನ್ವರ್ಸೇಷನ್ ಮಾಡ್ಕೊಂಡು ತಿಂತಾ ಇರೋದು. ಆಗ ನಮ್ ಹೀರೋಗೆ ಏನ್ ಅನ್ನಿಸ್ತು ಏನಂತ ಗೊತ್ತಿಲ್ಲ. ನಾನ್ ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ, ಆದ್ರೆ ನೀನ್ ಅದನ್ನ ನಂಬ್ತೀಯಾ ಇಲ್ವಾ ಅಂತ ನನಗ್ ಗೊತ್ತಿಲ್ಲ. ನನ್ಗೆ ಹೇಳ್ಬೇಕು ಅನಿಸ್ತಾ ಇದೆ. ಆಕ್ಚುಲಿ ಸತ್ತೋಗಿರೋರೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ತಾರೆ ಗೊತ್ತಾ. ಒಂದಿನ ನಿಮ್ಮ ಅಪ್ಪರು ನನ್ ಕಣ್ಣಿಗೆ ಕಾಣಿಸಿದ್ರು, ನಿನ್ನ ಹತ್ರ ಸಾರಿ ಕೇಳಿದ್ರು ಅಂತ ಹೇಳ್ತಾನ. ಇದನ್ನ ಕೇಳಿಸ್ಕೊಂಡು ಹೀರೋನ್ಗೆ ಲೈಟ್ ಆಗಿ ಶಾಕ್ ಆಗುತ್ತೆ. ಏನು ಏನ್ ಹೇಳ್ತಾ ಇದೀಯಾ, ದೆವ್ವಗಳೆಲ್ಲ ಕಣ್ಣಿಗೆ ಕಾಣಿಸುತ್ತಾ? ಈಗ ಕೂಡ ನಿನ್ಗೆ ಯಾರಾದ್ರೂ ಕಾಣಿಸ್ತಾ ಇದಾರಾ ಹೆಂಗೆ? ಯಾಕಂದ್ರೆ ನಾನ್ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ನನ್ ಕಣ್ಮುಂದೆ ದಿನಕ್ಕೆ ಎಷ್ಟು ಜನ ಸಾಯ್ತಾರೆ. ಈಗ ನೀನ್ ಹೇಳ್ತಾ ಇರೋದನ್ನ ನೋಡಿದ್ರೆ ನನ್ಗೆ ಇನ್ನಷ್ಟು ಭಯ ಆಗ್ತಾ ಇದೆ. ಸರಿ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಭಯ ಪಟ್ಕೊಂಡು ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಅವಳ ಹತ್ರ ಹೋಗಿದ ತಕ್ಷಣ ನಮ್ ಹೀರೋಗೂ ಲೈಟ್ ಆಗಿ ಅಪ್ಸೆಟ್ ಆಗುತ್ತೆ. ಅದಾದ್ಮೇಲೆ ಅವ್ನ ಎದ್ದು ರೂಮ್ ಒಳಗಡೆ ಹೋಗ್ಬೇಕಾದ್ರೆ ಇವ್ರನ್ನ ನೋಡ್ಬಿಟ್ಟು ಕೂಗಾಡ್ಬಿಡ್ತಾನೆ ಇವ್ರ ಮೇಲೆ. ಏನ್ ಮಾಡ್ತಾ ಇದೀರಾ ನೀವ್ ಇನ್ನು ಇಲ್ಲಿ? ನಿಮ್ ಆಸೆ ಎಲ್ಲ ನಾನ್ ನೆರವೇರ್ಸ್ಬಿಟ್ಟೆ ತಾನೆ, ಇನ್ನೇನಕ್ಕೆ ಇನ್ನು ಇಲ್ಲಿ ವೇಟ್ ಮಾಡ್ತಾ ಇದೀರಾ? ನಿಮ್ಗೆಲ್ಲ ನೆರವೇರ್ಸಕ್ ಇನ್ನು ಏನು ಆಸೆ ಇಲ್ಲ ತಾನೆ, ನೀವ್ ಇನ್ನು ಹೋಗ್ಬೋದು ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಮನೆನೇ ಒಂಥರ ಖಾಲಿ ಖಾಲಿ ಇರುತ್ತೆ, ಯಾರು ಇರೋದಿಲ್ಲ. ಹೀರೋ ಒಬ್ನೇ ಇರ್ತಾನೆ. ಅವ್ನ್ ಎಲ್ಲೋದ್ರು ಇಷ್ಟು ದಿನ ಅವ್ರ ಜೊತೆ ಸುತ್ತಾ ಇದ್ದ ಅಲ್ವಾ, ಈಗ ಅವ್ರ ನೆನಪೆ ಅವನಿಗೆ ಬರ್ತಾ ಇರುತ್ತೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಹೀರೋಯಿನ್ ಒಂದ್ ಚಿಕ್ಕ ಹುಡುಗನ ಫಿಲ್ಮ್ ಕರ್ಕೊಂಡು ಹೋಗಿರ್ತಾಳಲ್ಲ, ಇವಾಗ ಆ ಹುಡುಗ ಕೂಡ ಸತ್ತೋಗಿರ್ತಾನೆ. ಅವಳು ಒಂಥರ ತುಂಬಾ ಬೇಜಾರಲ್ಲಿ ಇರ್ತಾಳೆ. ಅದಾದ್ಮೇಲೆ ಇಬ್ರು ಒಂದ್ ಹತ್ರ ಮೀಟ್ ಮಾಡ್ಕೊಂಡಾಗ ಹೀರೋಯಿನ್ ಹೇಳ್ತಾಳೆ, ಆ ಚಿಕ್ಕ ಹುಡುಗ ಫೈನಲ್ ಆಗಿ ಸಾಯ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಮುಖಾನ್ ಕೂಡ ಮರ್ತೋಗ್ಬಿಟ್ಟಿದ್ದ, ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ ಮಾತಾಡುವಾಗ ಹೀರೋ ಹೇಳ್ತಾನೆ, ಹಾ ಬೇಜಾರ್ ಇರುತ್ತೆ, ನೀವೇನು ಬೇಜಾರ್ ಮಾಡ್ಕೊಂಬೇಡಿ, ಏನ್ ಮಾಡಕ್ಕಾಗತ್ತೆ ಅದೆಲ್ಲ ಟೈಮು. ಈಗ ನನ್ ಕಣ್ಣು ಕೂಡ ಅವರೆಲ್ಲ ಯಾರು ಕಾಣಿಸ್ತಾ ಇಲ್ಲ, ಅವರೆಲ್ಲ ಹೊರಟೋದ್ರು ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಇನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀರಾ, ಅವ್ರು ಯಾರು ನಿನ್ ಕಣ್ಣು ಕಾಣಿಸ್ತಾ ಇಲ್ವಾ, ಅವರೆಲ್ಲ ಹೊರಟೋದ್ರ ಅಂತ? ಹಾ ಅವರೆಲ್ಲ ಹೊರಟೋದ್ರು, ಅವರೆಲ್ಲ ಇರ್ಬೇಕಾದ್ರೆ ಸ್ಮೋಕ್ ಮಾಡೋದು ಡ್ರಿಂಕ್ ಮಾಡೋದೆಲ್ಲ ನನ್ ಮೈಗೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಹಂಗೆ ಊಟ ಮಾಡ್ಕೊಂಡೆ ಮಾತಾಡ್ತಾ ಇರ್ತಾರೆ. ಆಗ ಹೀರೋಯಿನ್ ಕೇಳ್ತಾಳೆ, ಸರಿ ನಾನ್ ನಿಮ್ ಹತ್ರ ಒಂದು ವಿಷಯ ಕೇಳ್ಬೇಕು, ಅವತ್ತು ಅಡ್ಗೆ ಮಾಡಿದ್ರಲ್ಲ ಅದ್ರಲ್ಲಿ ಕಿಮ್ಚಿಯಲ್ಲಿ ಮಿನಾರಿ ತಾನೆ ಹಾಕ್ತಾರೆ, ಆದ್ರೆ ನೀವೇನು ಸೊಪ್ಪಾಕಿದ್ರಿ ಅಂದಾಗ ಹೀರೋ ಹೇಳ್ತಾನೆ, ಓ ಅದಾ, ನಮ್ಮಮ್ಮ ಹೇಳಿದಾರೆ ನನ್ಗೆ ಈ ತರ ಕಿಮ್ಚಿಯಲ್ಲಿ ಸೊಪ್ಪಾಕೊಂಡ್ ತಿಂದ್ರೇನೆ ಮೈಗೆ ಒಳ್ಳೇದು ಅಂತ. ಅದೇ ಸಡನ್ ಆಗಿ ಏನ್ ಫ್ಲಾಶ್ ಆಯ್ತು ಅಂತ ಗೊತ್ತಿಲ್ಲ. ಏನ್ ವಿಷಯ ಅಂತ ನೋಡಿದ್ರೆ ಇಷ್ಟು ದಿನ ಅವನ್ಗೆ ಅವ್ರ ಅಮ್ಮ ಬಗ್ಗೆ ಯಾವ್ದೇ ಒಂದು ನೆನಪಿರೋದಿಲ್ಲ, ಅವ್ರ ಅಪ್ಪ ಅಮ್ಮ ಮುಖ ಹೆಂಗಿರತ್ತೆ ಅಂತ ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಈಗ ಇದನ್ನೆಲ್ಲ ಹಂಗೆ ನೆನ್ಸ್ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ವಿಷಯ ಅವನಿಗೆ ನೆನಪು ಬರುತ್ತೆ. ಏನಂತ ನೋಡಿದ್ರೆ ಈ ಅಳ್ತಾ ಇರ್ತಾರಲ್ಲ ಆಂಟಿ, ಅವ್ರು ಬೇರೆ ಯಾರು ಅಲ್ಲ ನಮ್ ಹೀರೋ ಅವ್ರ ಅಮ್ಮನೇ. ಇವ್ನ್ ಚಿಕ್ಕವನಾಗಿರ್ಬೇಕಾದ್ರೆ ಅವ್ರಮ್ಮ ಅವ್ನಿಗೆ ವಿಧವಾಗಿ ಅಡಿಗೆ ಎಲ್ಲ ಮಾಡ್ಕೊಡ್ತಾ ಇರ್ತಾರೆ. ಅಷ್ಟೇ ಎಲ್ಲ ಮಾರ್ಕೆಟ್ಗೆಲ್ಲ ಕರ್ಕೊಂಡ್ ಹೋಗ್ಬೇಕಾದ್ರೆ ಕೂಡ ಅವ್ರಮ್ಮ ಹೇಳ್ತಾ ಇರ್ತಾರೆ, ಜೋ ಯಾವಾಗ ದೊಡ್ಡವನಾಗೋದು, ನಾನ್ ಯಾವಾಗ ಅವ್ನ ಕೈನ ಹಿಡ್ಕೊಂಡು ಮಾರ್ಕೆಟ್ ಎಲ್ಲ ಸುತ್ತೋದು ಅಂತ ಮಾತಾಡ್ತಾ ಇರ್ತಾರೆ. ಈಗ ವಿಷಯ ಅವ್ನಿಗೆ ನೆನಪು ಬಂದಿದ ತಕ್ಷಣ ಭಯಂಕರ ಎಮೋಷನಲ್ ಆಗಿ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಹೇಳ್ಬೇಕಂದ್ರೆ ಓಡೋಗ್ತಾ ಇರ್ತಾನೆ ಮನೆ ಕಡೆ. ಹೋಗ್ತಾ ಇದ್ದಾರಲ್ಲಿ ಅವ್ನಿಗೆ ಎಲ್ಲಾ ವಿಷಯನೂ ನೆನಪು ಬರ್ತಾ ಇರುತ್ತೆ. ಆ ಚಿಕ್ಕ ಹುಡುಗ ಒಬ್ಬ ಇದ್ದಲ್ಲ ಇನ್ ಜೊತೆ ಅದೆವ ಹುಡುಗ, ಆ ಹುಡುಗ ಬೇರೆ ಯಾರು ಅಲ್ಲ ಹೀರೋ ಅವ್ರ ಅಣ್ಣನೇ. ಒಂದಿನ ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಫಿಲ್ಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೀರೋನ ಹತ್ರ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ರೋಡಿ ಹುಡುಗರೆಲ್ಲ ಬಂದು ಇವ್ರ ಅಣ್ಣನ ಹೊಡೆದು ಕೈಯಲ್ಲಿ ದುಡ್ಡೆಲ್ಲ ಕಿತ್ಕೊಂಡಿರ್ತಾರೆ. ಆಗ ಹೀರೋ ಅವ್ರ ಅಣ್ಣ ಹೇಳಿರ್ತಾನೆ, ಅಂದ್ರೆ ಚಿಕ್ಕ ಹುಡುಗ ಹೇಳಿರ್ತಾನೆ, ನೀನೇನು ಬೇಜಾರ್ ಮಾಡ್ಕೊಂಬೇಡ, ಒಂದಿನ ದೊಡ್ಡವನಾದ್ಮೇಲೆ ನಿನ್ನ ಈ ಫಿಲ್ಮ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾನೆ. ಅದರಿಂದಾನೇ ಅವತ್ತು ಆ ಫಿಲ್ಮ್ಗೆ ನಮ್ ಹೀರೋನ ಕರ್ಕೊಂಡು ಹೋಗೋದು. ಇನ್ನೊಂದ್ ಕಡೆ ಆ ಕೊಟ್ಟು ಸುಟ್ಟು ಹಾಕೊಂಡಿರೋರ್ನ ತೋರಿಸ್ತಾರೆ. ಅವ್ರು ಬೇರೆ ಯಾರು ಅಲ್ಲ ನಮ್ ಹೀರೋಗ ಅಪ್ಪನೇ. ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಇವ್ರು ಒಂದ್ ಆಸೆ ನೆರವೇರಿಸಬೇಕು ಅಂತ ಒಂದು ಕಾರ್ನ ಎತ್ಕೊಂಡಿರ್ತಾರಲ್ಲ ಟ್ಯಾಕ್ಸಿನ, ಆ ಟ್ಯಾಕ್ಸಿ ಇವ್ರು ಫಸ್ಟ್ ಹೊಸದಾಗಿ ತಗೊಂಡಿರ್ಬೇಕಾದ್ರೆ ಫ್ಯಾಮಿಲಿಗೆ ಎಲ್ಲರೂ ಅದನ್ನ ಎಂಜಾಯ್ ಮಾಡಿರ್ತಾರೆ. ಆ ತಾತ ಇರ್ತಾರಲ್ಲ ಅವ್ರು ಬೇರೆ ಯಾರು ಅಲ್ಲ, ಅವರು ನಮ್ ಹೀರೋಗೆ ತಾತಾನೆ. ಎಲ್ಲರೂ ಫ್ಯಾಮಿಲಿಗೆ ತುಂಬಾನೇ ಸಂತೋಷವಾಗಿ ಇದ್ದಿರ್ತಾರೆ. ಅದಾದ್ಮೇಲೆ ಹೊಸದಾಗ ಟ್ಯಾಕ್ಸಿನ ತಗೊಂಬಂದ್ರಲ್ಲ, ಅವಾಗ ಒಂದ್ ಜಾಲಿಯಾಗಿ ರೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಂತೋಷವಾಗಿ ಪ್ಲಾನ್ ಮಾಡ್ಕೊಂಡು ಅವತ್ತು ಕಾರಲ್ಲಿ ಹೋಗ್ಬೇಕು ಅಂತ ನೋಡ್ತಾರೆ. ಆ ಟೈಮಲ್ಲಿ ಆ ತಾತ ಪಕ್ಕದ ಮನೇಲಿ ಇರೋ ತಾತ ಫ್ರೆಂಡ್ ಹತ್ರ ಹೋಗ್ಬಿಟ್ಟು, ಏ ಕ್ಯಾಮ್ರಾ ಕೊಡೋ, ನಾವ್ ಈ ತರ ಜಾಲಿಯಾಗಿ ಹೋಗ್ತಾ ಇದೀವಿ, ಬೀಚ್ ಹೋಗ್ತಾ ಇದೀವಿ, ಫೋಟೋಸ್ ಎಲ್ಲ ಎತ್ಕೊಂಬಂದ್ ಆಮೇಲೆ ಕ್ಯಾಮ್ರಾನ ಕೊಟ್ಬಿಡ್ತೀನಿ ಅಂತ. ಆ ತಾತ ತುಂಬಾ ಕ್ಲೋಸ್ ಅಂತ ಕಾಣಿಸುತ್ತೆ. ಆ ತಾತ ಗೆಲ್ದ ಕ್ಯಾಮ್ರಾನ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆ ತಾತ ಕೂಡ ಓಡಿಸ್ಕೊಂಡ್ ಬರ್ತಾರೆ. ಆಗ ಈ ತಾತ ಹೇಳಿರ್ತಾರೆ, ನಾನ್ ಸಾಯೋದಕ್ಕೂ ಮುಂಚೆ ಈ ಕ್ಯಾಮ್ರಾನ ನಿನ್ ಕೊಟ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಈ ತಾತ ಆಸೆ ಬಂದು ಆ ಕ್ಯಾಮ್ರಾನ ಹೆಂಗಾದ್ರು ಮಾಡಿ ಅವ್ರ ಫ್ರೆಂಡ್ ತಾತ ಹತ್ರ ಕೊಟ್ಬಿಡ್ಬೇಕು ಅಂತಾನೆ ಕ್ಯಾಮ್ರಾನ ಕೇಳಿರ್ತಾರೆ. ಈ ತರ ಫ್ಯಾಮಿಲಿಗೆ ಎಲ್ಲಾರು ಜಾಲಿಗೆ ಬೀಚ್ಗೆ ಟ್ರಿಪ್ ಹೋಗ್ಬೇಕು ಅಂತ ದಾರಿಲಿ ಹೋಗ್ತಾ ಇರ್ಬೇಕಾದ್ರೇನೆ ಹಿಂದ್ಗಡೆಯಿಂದ ಒಂದು ಲಾರಿ ಬಂದು ಆಕ್ಸಿಡೆಂಟ್ ಆಗಿ ಫ್ಯಾಮಿಲಿಗೆ ಎಲ್ಲರೂ ಸತ್ತೋಗಿರ್ತಾರೆ. ನಮ್ ಹೀರೋ ಮಾತ್ರನೇ ಬದುಕೋದು. ಆಗ ಕ್ಯಾಮ್ರಾನು ಕೆಳಗಡೆ ಬಿದ್ದಿರತ್ತಲ್ಲ, ಅದನ್ನ ಪೊಲೀಸ್ ಅವ್ರು ಎತ್ಕೊಂಡಿರ್ತಾರೆ. ಹೇಳ್ಬೇಕಂದ್ರೆ ಈ ಆಕ್ಸಿಡೆಂಟ್ ಆದ್ಮೇಲೆ ನಮ್ ಹೀರೋಗೆಲ್ಲ ಮರ್ತೋಗಿರುತ್ತೆ. ಇವಾಗವರೆಗೂ ಅವ್ನಿಗೇನು ನೆನಪಿರೋದಿಲ್ಲ. ಈಗ ಈ ತರ ಮನೆಗೆ ಓಡ್ ಬಂದವನು ಇದನ್ನೆಲ್ಲ ನೆನ್ಸ್ಕೊಂಡು ಓಡ್ ಬಂದು ಮನೇಲಿ ನಿಂತ್ಕೊಂಡು ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಡ್ತಾನೆ. ನಾನು ಹೋಗಂತ ಹೇಳಿದ್ರೆ ನೀವೆಲ್ಲ ನನ್ನ ಬಿಟ್ಟು ಹೋಗ್ತೀರಾ, ನೀವೆಲ್ಲಿದ್ರು ಇವಾಗ ಬರ್ಲೇಬೇಕು ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾನೆ. ಅದೇ ಟೈಮಲ್ಲ ಚಿಕ್ಕ ಹುಡುಗ ಈ ಕಡೆ ಓಡೋ ತರ ಸೌಂಡ್ ಕೇಳಿಸುತ್ತೆ. ಇವ್ನಿಗೆ ಅರ್ಥ ಆಗೋಯ್ತು ಅವ್ರ ಅಣ್ಣನೇ ಬಂದಿರೋದು ಅಂತ. ಇವಾಗ ಆ ಹುಡುಗ ನಂಗೆ ಕಣ್ಮುಂದೆ ಬಂದ್ ನಿಂತ್ಕೊಂಡು, ತಮ್ಮ ಏನ್ ಅಳ್ತಾ ಇದ್ಯಾ ಚಿಕ್ಕ ಹುಡುಗನ್ ತರ, ನೋಡು ನಿನ್ಗೋಸ್ಕರ ಗೊಂಬೆ ತಂದಿದೀನಿ, ಬಾ ಇಬ್ರು ಆಡೋಣ ಅಂತ ಕರೀತಾನ. ಹೀರೋಗ್ ತುಂಬಾ ಸಂತೋಷ ಆಗುತ್ತೆ. ಅಣ್ಣ ಅಣ್ಣ ಅಂತ ಕರ್ಕೊಂಡ್ ನಿಂತಿರ್ತಾನೆ. ಸ್ವಲ್ಪ ಹೊತ್ತಲ್ಲೇ ತಾತನು ಮಾತಾಡಿಸ್ತಾರೆ. ಏನಪ್ಪಾ ಆ ಹುಡುಗಿ ಹತ್ರ ಮನ್ಸ್ಬಿಟ್ಟೆಲ್ಲ ಮಾತಾಡ್ಬಿಟ್ಟ, ಇನ್ನೊಬ್ರಿಗೆ ಒಳ್ಳೇದನ್ನ ಬಯಸೋರ್ಗೆ ಒಳ್ಳೇದ ಕಣ ಆಗೋದು, ಆ ಹುಡುಗಿ ನಿನ್ ಸಿಕ್ಕೇ ಸಿಗ್ತಾಳೆ ಅಂತ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಿಗೆ ಹಿಂದ್ಗಡೆಯಿಂದ ಒಂದು ವಾಯ್ಸ್, ಯಾರಂತ ನೋಡಿದ್ರೆ ಕೊಟ್ಟು ಸುಟ್ಟು ಹಾಕೊಂಡಿರೋರು, ನನ್ ಮಗ ನನಗಿಂತ ಹೈಟ್ ಆಗಿ ಬೆಳೆದ್ ಬಿಟ್ಟಿದ್ದಾನೆ, ಆದ್ರೆ ನೋಡ್ ಮಗನೆ ಸ್ಮೋಕ್ ಎಲ್ಲ ಮಾಡಬಾರ್ದು ಅಂದಾಗ ಹೀರೋ ಹೇಳ್ತಾನೆ, ನೀವೇ ಅಲ್ವಾ ಅಪ್ಪ ನನ್ಗೆ ಹೇಳ್ಕೊಟ್ಟಿದ್ದು ಅಂತ, ಅದು ಅಪ್ಪ ಕುಡಿಬಹುದು ಆದ್ರೆ ಮಗ ಕುಡಿಬಾರ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ರ ಅಮ್ಮ ಮುಂದ್ಗಡೆ ಬರ್ತಾರೆ. ಅವ್ರ ಅಮ್ಮನ ನೋಡಿದ ತಕ್ಷಣ ಹೀರೋಗ್ ತುಂಬಾ ಸಂತೋಷ ಆಗ್ಬಿಡುತ್ತೆ. ಯಾವಾಗ ನೋಡಿದ್ರು ಹತ್ಕೊಂಡಿರೋ ಆಂಟಿ ಇವಾಗ ನಮ್ ಹೀರೋ ನೋಡಿದ ತಕ್ಷಣ ಸ್ಮೈಲ್ ಮಾಡ್ತಾ ಇದಾರೆ. ಅವ್ನು ಓಡ್ ಬಂದ್ ಅಮ್ಮ ಅಂತ ಕರೆದಿದ್ದ ಅಮ್ಮಗ್ ಫುಲ್ ಸಂತೋಷ ಆಗೋಯ್ತು. ಅವ್ರಮ್ಮ ಹೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗನೆ, ನಿನ್ನ ಒಬ್ಬೊಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ, ಆದ್ರೆ ನೀನ್ ತುಂಬಾ ಒಳ್ಳೆಯವನಾಗಿ ಬೆಳ್ದಿದ್ಯಾ ಅಂತ ನಂಗೆ ಹಾಗ್ ಮಾಡ್ಕೊಂಡ್ ಅಳ್ತಾರೆ. ಇದ್ರಿಂದಾನೇ ಪಾಪ ಲೇಡಿ ಸ್ಟಾರ್ಟಿಂಗ್ ಇಂದ ಹತ್ಕೊಂಡಿದ್ದು. ಆದ್ರೆ ಅವ್ರ ಮಗ ಹತ್ರ ಮನ್ಸ್ಬಿಟ್ಟು ಮಾತಾಡಿದ್ಮೇಲೆ ಅವ್ರಿಗೆ ಸ್ವಲ್ಪ
ಸಮಾಧಾನ ಆಗಿರುತ್ತೆ. ಈಗ ಫ್ಯಾಮಿಲಿಯಾಗಿ ನಿಂತ್ಕೊಂಡು ಫೋಟೋನ ಹಿಡಿತಾರೆ ನೋಡಿ, ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ನಮ್ ಹೀರೋ ಕಂಡಂಗ್ ಮಾತ್ರ ಅವರೆಲ್ಲ ಫ್ಯಾಮಿಲಿಯಾಗಿ ನಿಂತ್ಕೊಂಡಿರೋ ತರ ಕಾಣಿಸುತ್ತೆ ಹೊರತು ಬೇರೆಯವ್ರಿಗೆ ಅವ್ರು ಯಾರು ಕಾಣಿಸೋದಿಲ್ಲ. ಈ ಫೋಟೋನಲ್ಲಿ ಮಾತ್ರ ಅಲ್ಲ, ನಮ್ ಹೀರೋ ಪ್ರತಿ ಒಂದು ಸ್ಟೇಜ್ ಅಲ್ಲಿ ಕೂಡ ಇವರೆಲ್ಲ ಜೊತೆಗೆ ಇದ್ದಿರ್ತಾರೆ. ಅವ್ನ್ ಸ್ಕೂಲ್ ಮುಗಿಸೋವಾಗ ಒಂದ್ ಫೋಟೋ ಹಿಡಿದಿದ್ರೆ ಅದ್ರಲ್ಲೂ ಫ್ಯಾಮಿಲಿಯಾಗಿ ನಿಂತಿರ್ತಾರೆ. ಅವ್ನ್ ಗ್ರಾಜುಯೇಷನ್ ಮುಗಿಸ್ಬೇಕಾದ್ರೆ ಕೂಡ ಫ್ಯಾಮಿಲಿಯಾಗಿ ನಿಂತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಈಗ ಹೀರೋಗ್ ಮದ್ವೆ ಆಗಿರುತ್ತೆ, ಆ ಮದ್ವೆ ಫೋಟೋನಲ್ಲಿ ಕೂಡ ಎಲ್ಲರೂ ಫ್ಯಾಮಿಲಿಯಾಗಿ ನಿಂತಿರ್ತಾರೆ. ಅದು ಮಾತ್ರನ ಅಂತ ನೋಡಿದ್ರೆ ಹೀರೋಗೆ ಮಗು ಆಗಿರುತ್ತೆ, ಅದ್ರಲ್ಲಿ ಕೂಡ ಅಷ್ಟೇ ಎಲ್ಲರೂ ಫ್ಯಾಮಿಲಿಯಾಗಿ ಇದ್ದಿರ್ತಾರೆ. ಆದ್ರೆ ನಮ್ ಹೀರೋಗೆ ಅವ್ನ್ ನೀರಲ್ಲಿ ಬಿದ್ದಾಗ ಡಾಕ್ಟರ್ ಹೇಳಿರ್ತಾರಲ್ಲ, 1 ನಿಮಿಷ ನಿಮ್ಗೆ ಹಾರ್ಟ್ ಬೀಟೇ ಇರ್ಲಿಲ್ಲ ಅಂತ. ಅದಾದ್ಮೇಲೆ ಇವ್ನ್ ಕಣ್ಣಿಗೆ ಅವರೆಲ್ಲ ಕಾಣಿಸಿರೋದು. ಆದ್ರೆ ಸ್ಟಾರ್ಟಿಂಗ್ ಇಂದಾನು ಇವ್ ಫ್ಯಾಮಿಲಿ ಎಲ್ಲ ಇವನ್ ಜೊತೆನೆ ಇದ್ದಿರ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಇವ್ನ್ ಟ್ಯಾಬ್ಲೆಟ್ಸ್ ಎಲ್ಲ ಹಾಕೊಂಡಿರ್ತಾನಲ್ಲ ಬಾಯಿಗೆ ಸಾಯ್ಬೇಕು ಅಂತ, ಆ ಕೂಡ ತಾತ ಹೇಳಿರ್ತಾರೆ, ನೋಡಮ್ಮ ಇವ್ನೇನೋ ಚಾಕ್ಲೇಟ್ಸ್ ತರ ಇದಾವೆ ಅದನ್ನೆಲ್ಲ ಬಾಯಿಗೆ ಹಾಕೊಂಡಿದ್ದಾನೆ ಅಂತ. ಅಲ್ಲಿ ನೋಡಿದ್ರೆ ಆ ಲೇಡಿ, ಅಪ್ಪ ಮಗನೇ ದಯವಿಟ್ಟು ಅದನ್ನ ಉಗಿದ್ ಬಿಡೋ, ಅದನ್ನ ನುಂಗ್ಬೇಡವೋ ಅಂತ ಹೇಳಿರ್ತಾರೆ. ಅದಾದ್ಮೇಲೆ ಇವನು ಆ ಫೋನ್ ಕಾಲ್ ಬಂತು ಅಂತ ಹೇಳ್ಬಿಟ್ಟು ಎದ್ದೋಗಿರ್ತಾನಲ್ಲ, ಆಗ ತಾತ ಸಿಗ್ನಲ್ ಕೊಟ್ಟಿರ್ತಾರೆ, ಅದೋ ನೀರಿದೆ ಅವನ ನೀರ್ನ ಕುಡಿದ್ ಬಿಡ್ತಾನೆ, ಅದಕ್ ಮುಂಚೆ ನಾವು ಅದನ್ನೆಲ್ಲ ಕುಡಿದು ಖಾಲಿ ಮಾಡ್ಬೇಕು ಅಂತ ಫ್ಯಾಮಿಲಿ ಕೂತ್ಕೊಂಡು ಆ ಜಗ್ಗಲ್ಲಿರೋ ನೀರ್ನೆಲ್ಲ ಕುಡಿದು ಖಾಲಿ ಮಾಡಿರ್ತಾರೆ. ನಮ್ ಹೀರೋಗ ಜಗ್ಗ ಖಾಲಿ ಆಗಿದ್ದಿಂದಾನೆ ಆ ಟ್ಯಾಬ್ಲೆಟ್ ಅಲ್ಲಿ ಎತ್ತಿ ಮತ್ತೆ ಬಾಯಲ್ಲಿ ಹಾಕೊಂಡು ಟ್ಯಾಪ್ ಅಲ್ಲಿ ನೀರ್ ಕುಡಿದ್ಬಿಟ್ಟು ಆತರ ಬಂದು ಬಿದ್ದಿರ್ತಾನೆ. ಇಲ್ಲಿ ಮಾತ್ರ ಅಲ್ಲ, ಪ್ರತಿ ಸರಿ ನಮ್ ಹೀರೋ ಸಹಾಯಕ್ಕೆ ಹೋದಾಗ ಕೂಡ ಇವ್ರು ಏನಾದ್ರು ಮಾಡಿ ಅದನ್ನ ತಪ್ಪಿಸ್ತಾ ಇದ್ದಿದ್ದು ನಮ್ ಹೀರೋನ ಇದುವರೆಗೂ ಹುಷಾರಾಗಿ ನೋಡ್ಕೊಂಡಿರೋದು. ಇಲ್ಲಿಗೆ ಈ ಮೂವಿ ಮುಗಿತಾ ಇದೆ. ನನ್ ಪ್ರಕಾರ ನಮ್ ಮನ್ಸಿಗೆ ತುಂಬಾ ಹತ್ರವಾಗಿರೋರು, ನಮ್ಮನ್ನ ಬೇಕು ಅಂತ ಅನ್ಕೊಳ್ಳೋರು ಯಾರಾದ್ರೂ ಸತ್ತೋಗಿದ್ರೆ ಇದೇ ತರ ನಮ್ ಸುತ್ತ ಇರ್ತಾರೇನೋ ಗೊತ್ತಿಲ್ಲ, ನಮ್ಮನ್ನ ಪ್ರತಿ ಕ್ಷಣ ಕಣ್ಗಾಣಿಸ್ತಾನೆ ಇರ್ತಾರೇನೋ. ಆತರ ಎಲ್ಲಾರ್ಗು ಒಂದಲ್ಲ ಒಂದು ಕ್ಷಣ ಅನ್ಸಿರುತ್ತೆ. ಎಲ್ಲಾದ್ರೂ ನೀವ್ ಅಪಾಯದಲ್ಲಿ ಸಿಕ್ಕಾಕೊಂಡಾಗ ಹೆಂಗಾದ್ರೂ ಮಾಡಿ ನಿಮ್ಮನ್ನ ಯಾರಾದ್ರೂ ಕಾಪಾಡಿರ್ತಾರಲ್ಲ, ಆ ಟೈಮಲ್ಲಿ ನೀವ್ ಅನ್ಕೊಂಡಿರ್ತೀರಾ ಇಂಥವ್ರೆ ಬಂದ್ ನಮ್ಮನ್ನ ಕಾಪಾಡಿರ್ತಾರೇನೋ ಅಂತ. ಆತರ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಈ ಮೂವಿ ಕೂಡ ತುಂಬಾನೇ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.